ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವ ಬಹುದೇ ಜೀವನೋರ್ವನೆ ತನುತ್ರಯದೂಳು ಆ ಭ್ರಮೆಯಿಂದೆ ಭಾವಿಸೆ ಮೂದರ ನೆನಪನು ಅಂತ ಹೇಳಿದ್ರು. ನಿನ್ನೆ ವಿಷಯದಲ್ಲಿ ಬಂದಿದೆ. ಯಾಕಂದ್ರೆ ಜೀವಾತ್ಮರು ಬಹಳ ಜನ ಅದಾರೇನು ಅಂದ್ರೆ ಇಲ್ಲ, ಒಬ್ಬತ್ತನೇ ಜೀವಾತ್ಮ. ಇಲ್ಲಿ ಮೂರು ತನುತ್ರಯ ಅಂದಾಗ ಮೂರು ಶರೀರಗಳನ್ನ ತಗೊಳ್ಬೇಕಾಗ್ತದ. ಈ ಮೂರು ಶರೀರಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಎಲ್ಲ ದಿವಸ. ಅದಕ್ಕೆ ಒಬ್ಬ ಜೀವಾತ್ಮನೇ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ. ಇವುಗಳಲ್ಲಿ ಏನಾಗ್ತದೆ, ತಾಧ್ಯಾತ್ಮ ಹೊಂದುತ್ತಾನೆ. ತಾಧ್ಯಾತ್ಮ ಭ್ರಾಂತಿಯಿಂದ ಆತ ವಿಶ್ವ, ತೈಜಸ್, ಪ್ರಾಜ್ಞೆ ಅಂತ ಮೂರು ಹೆಸರುಗಳನ್ನ ಕರ್ಸ್ಕೊಳ್ತಾನ. ಯಾರು? ಒಬ್ಬ ಜೀವಾತ್ಮನೆ. ಮತ್ತೆ ಈಗ ಒಂದನೇ ನುಡಿಯಲ್ಲಿ ಹೇಳ್ತಾನೆ, ಜೀವನೋರ್ವನೇ ವಿಶ್ವ ತೈಜಸ್ಸು ಪ್ರಾಜ್ಞೆನೆಂದು ಆವಾಗಂ ಹೆಸರ್ವಡೆವನು ಭಾವೆ ಕೇಳುವ ಮೂರು ತನು ಜಾಗ್ರದಾದ್ಯ ಅವಸ್ಥಾ ವಿಷಯತ್ರಯದೊಡಗೂಡಿ ಅಂತ ಹೇಳ್ತಾರೆ. ಏನ್ ಹೇಳ್ತಾರ? ಜೀವನು ಅವಸ್ಥಾತ್ರಯಗಳಲ್ಲಿ ತಿರುಗ್ತಾ ಮೂರು ಹೆಸರುಗಳನ್ನ ಹೊಂದುತ್ತಾನೆ. ಯಾಕಂದ್ರೆ ಒಬ್ಬ ಜೀವನೇ ಸ್ಥೂಲ ಶರೀರವನ್ನ ತಗೊಂಡು ಜಾಗೃತ ಅವಸ್ಥೆಗೆ ಬಂದನಂದ್ರೆ ಅದು ವಿಶ್ವ ಅಂತ ಅನ್ಸ್ಕೊಳ್ತಾನ. ಮತ್ತೆ ಸೂಕ್ಷ್ಮ ಶರೀರ ಇಡ್ಕೊಂಡು ಸ್ವಪ್ನಾವಸ್ಥೆಗೆ ಬಂದ ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮ ಶರೀರ ಬಂತು. ಅವಾಗ ಬಂದ್ರ ತೈಜಸ್ ಅಂತ ಅನ್ಸ್ಕೊಳ್ತಾನ. ಮತ್ತೆ ಕಾರಣ ಶರೀರದಲ್ಲಿ ಸುಪ್ತಿ ಅವಸ್ಥೆಗೆ ಬಂದ ಕಾರಣ ಶರೀರ, ಅಲ್ಲಿ ಪ್ರಾಜ್ಞೆ ಅಂತ ಅನ್ಸ್ಕೊಳ್ತಾನ. ಈ ರೀತಿ ಮೂರು ಹೆಸರುಗಳಂತ ಕರ್ಸ್ಕೊಳ್ತಾನ ಒಬ್ಬ ಜೀವಾತ್ಮ. ನಮಗ ಗೊತ್ತ, ಜಾಗೃತ ಅವಸ್ಥೆಯಲ್ಲಿ ಇದ್ರ ಜೊತೆನೆ ತಾಧ್ಯಾತ್ಮ ಹೊಂದಿರ್ತೀವಿ, ಇದೇ ಸತ್ಯ ಅನ್ಕೊಂಡಿರ್ತೀವಿ. ಸ್ವಪ್ನದ ಅವಸ್ಥೆಯಲ್ಲಿ ಅದೇ ಪ್ರಪಂಚ, ಅದರಲ್ಲೇ ತಾಧ್ಯಾತ್ಮ ಹೊಂದಿರ್ತೀವಿ, ಅದೇ ಸತ್ಯ ಅನ್ಕೊಂಡಿರ್ತೀವಿ. ಹೌದಲ್ಲ? ಹೆಂಗ ಮೂರು ಹೆಸರುಗಳನ್ನ ಒಬ್ಬ ಜೀವಾತ್ಮನೇ ಕರ್ಸ್ಕೊಳ್ಳುವಂಥದ್ದು. ಇಲ್ಲಿ ಮತ್ತೆ ಯಾಕಂದ್ರ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ, ಅಲ್ಲಿ ವಿಶ್ವ ಮತ್ತೆ ತೈಜಸ್, ಪ್ರಾಜ್ಞೆ ಅಂತ ಮೂರು ಹೆಸರುಗಳಿಂದ ಕರ್ಸ್ಕೊಳ್ತಾರೆ. ಇವಾಗ ಎರಡನೇ ನುಡಿಯಲ್ಲಿ ಹೇಳ್ತಾರ, ತೋರ ಶರೀರ ವಿಕಾರಿ, ಮೂಲೋಕ ಸಂಚಾರಿ, ವೈಕಾರಿಕ ಅಹಂಕಾರಿ, ಚಾರು ಸಂಸಾರಿ, ಮಾಯಾಧಾರಿ, ವಿಷಯಾನುಕಾರಿ, ವ್ಯಾಪಾರಿಯ ವಿಶ್ವನು ಅಂತ ಹೇಳ್ತಾರೆ. ಎರಡನೇ ವಿಶ್ವ ಜೀವನ ಆತ ಹೆಂಗದನ, ಆತನ ಲಕ್ಷಣಗಳು, ಈ ಲಕ್ಷಣಗಳನ್ನ ಹೊಂದಿರ್ತಾನತ. ಇದು ಸ್ಥೂಲ ಶರೀರ, ಇದು ತೋರುವಂಥದ್ದು. ಇದು ತೋರುವ ಶರೀರ, ಇದು ತೋರುವಂಥದ್ದಕ್ಕೆ ಸ್ಥೂಲ ಶರೀರ. ಮತ್ತೆ ಈ ಶರೀರ 6 ವಿಕಾರಗಳಿಂದ ಕೂಡಿರ್ತದೆ. ಅದಕ್ಕೆ 6 ವಿಕಾರಿ. ವಿಕಾರ ಅಂದ್ರೆ ವಿಕಾರ ಆಗುವಂಥದ್ದು, 6 ವಿಕಾರಗಳಿಂದ ಕೂಡಿರ್ತದ. ಆಮೇಲೆ ಮೂಲೋಕ ಸಂಚಾರಿ. ಮೂಲೋಕ ಸಂಚಾರಿ ಅಂತಂದ್ರ ವಿಷಯ, ಇಂದ್ರಿಯ, ಅಂತಃಕರಣ ಇವುಗಳಲ್ಲಿ ತಿರುಗಾಡ್ತಾನೆ. ವಿಷಯ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇಂದ್ರಿಯಗಳು, ಮತ್ತು ಅಂತಃಕರಣಗಳು. ಇಂದ್ರಿಯಗಳು ಅಂದ್ರೆ ದಶೇಂದ್ರಿಯ ಅಂತ ತಗೊಳ್ಬಹುದು. ಶ್ರೋತೃ, ತೊಕ್ಕು, ಜಿಹ್ವ, ಗ್ರಹಣ, ನೇತ್ರ. ಅಂತಃಕರಣಗಳಂದ್ರೆ ಮನ, ಬುದ್ಧಿ, ಚಿತ್ತು, ಅಹಂಕಾರ. ಇವುಗಳಲ್ಲಿ ತಿರುಗಾಡ್ತಾನೆ. ಮತ್ತೆ ವೈಕಾರಿಕ ಅಹಂಕಾರಿ. ವೈಕಾರಿಕ ಅಹಂಕಾರಿ ಅಂತಂದ್ರ ಇಲ್ಲಿ ಸತ್ವಗುಣ ಇರ್ತದಲ್ಲ, ಅಲ್ಲಿ ಸಾತ್ವಿಕ ಅಹಂಕಾರ ಉಳ್ಳವನಿಗೆ ವೈಕಾರಿಕ ಅಹಂಕಾರಿ ಅಂತ ಹೇಳ್ತಾರೆ. ಅಂದ್ರೆ ಸಾತ್ವಿಕ ಅಹಂಕಾರ ಉಳ್ಳವನಾಗಿರ್ತಾನೆ. ಮತ್ತೆ ಚಾರು ಅಂದ್ರೆ ಮನೋಹರವಾದಂತಹ ಸಂಸಾರಿ. ಸಂಸಾರಿ ಅಂದ್ರೆ ಪರಮಾರ್ಥದಲ್ಲಿ ಮುಖ್ಯವಾಗಿ ಜನನ ಮರಣ ಉಳ್ಳಂತದಕ್ಕೆ ಸಂಸಾರ ಅಂತ ಹೇಳ್ತಾರೆ.
ಮತ್ತೆ ಈ ಜೀವನು ಜನನಾದಿ ಸಂಸ್ಕಾರವುಳ್ಳವನು. ಜನನಾದಿ ಸಂಸಾರ, ಸಂಸ್ಕಾರ ಅಲ್ಲ ಸಂಸಾರ. ಯಾಕಂದ್ರೆ ಹುಟ್ಟುವಂಥದ್ದು ಸಾಯುವಂಥದ್ದು ಇದೆಲ್ಲ ಈ ಜೀವನಿಗೆ ಇರುವಂತ ಲಕ್ಷಣ. ಇದು ಅಂದ್ರೆ ಈ ಅಥವಾ ಸಾಯುವಂಥದ್ದು ಹುಟ್ಟುವಂಥದ್ದು ಇದೆಲ್ಲ ಇರ್ತದೆ. ಮತ್ತೆ ಮಾಯಾಧಾರಿ, ಮಾಯಾಧಾರಿ ಅಂತಂದ್ರೆ ಅಜ್ಞಾನವನ್ನ ಆಶ್ರಯ ಮಾಡ್ಕೊಂಡಿರ್ತಾನೆ. ಯಾಕಂದ್ರೆ ಅಜ್ಞಾನವನ್ನ ಏನ್ ಮಾಡ್ತಾನ, ಆಶ್ರಯ ಮಾಡ್ಕೊಂಡಿರ್ತಾನ. ಮತ್ತೆ ವಿಷಯಾನುಕಾರಿ, ವಿಷಯಾನುಕಾರಿ ಅಂತಂದ್ರ ಈತ ಯಾವಾಗ್ಲೂ ವಿಷಯಾದಿಗಳಲ್ಲಿ ಸುಖವನ್ನ ಬಯಸ್ತಾ ಇರ್ತಾನ, ಅಲ್ಲೇ ಸುಖ ಆದಂತ ತಿರುಗ್ತಿರ್ತಾನ. ಅದಕ್ಕೆ 84 ಲಕ್ಷ ಜೀವರಾಶಿಯಿಂದ ಬಂದ್ರು ಕೂಡ ಆತ ವಿಷಯಾನುಕಾರಿ, ಬರೀ ವಿಷಯಗಳಲ್ಲೇ ಹುಡುಕಿದಾನ ಸುಖ. ಈತ ಹುಡುಕಿದತ್ತ ಯಾರು? ಜೀವನು. ಅದಕ್ಕೆ ವಿಷಯಾನುಕಾರಿ ಅಂದ್ರೆ ಬರೀ ಶಬ್ದಾದಿ ವಿಷಯಗಳಲ್ಲಿ ಅವುಗಳನ್ನ ಅನುಸರಿಸಿಕೊಂಡೇ ಹೋಗ್ತಾನ. ಅದರಲ್ಲಿ ಸುಖ ಐತೇನು, ಇದ್ರಲ್ಲಿ ಸುಖ ಐತೆ, ಅದರಲ್ಲಿ ಚಂದ ಐತೇನು, ಇದ್ರಲ್ಲಿ ಚಂದ ಐತೆ. ಇದು ಹೆಂಗ ಐತೇನು, ಬಯಕೆ ಹೆಂಗ ಐತೆ ಅಂದ್ರ ತಳ ಇಲ್ದ ಪಾತ್ರೆ ಇದ್ದಂಗ. ಇದು ತುಂಬೋದೇ ಇಲ್ಲ. ಇದು ಎಷ್ಟು ಜನ್ಮಗಳು ಕಳೆದ್ರು ಕೂಡ ತುಂಬಲೇ ಇಲ್ಲ. ಮುಂದೆ ಎಷ್ಟು ಜನ್ಮಗಳು ಬಂದ್ರು ಕೂಡ ಇದಕ್ಕೆ ತುಂಬಾಗ್ಲೇ ಜೀವಾತ್ಮನ ಒಂದು ಬಯಕೆ, ಆಸೆ. ಅದಕ್ಕೆ ಇದೀಗ ಏನ್ ಹೇಳ್ತಾರ, ವಿಷಯಾನುಕಾರಿ, ಶಬ್ದಾದಿ ವಿಷಯಗಳನ್ನ ಅನುಸರಿಸಿಕೊಂಡು ಹೋಗ್ತಾನ. ಬರೀ ಅದರಲ್ಲೇ ಹುಡುಕ್ತಾನತ. ಮತ್ತೆ ವ್ಯಾಪಾರಿ ಅಂದ್ರೆ ಇಂದ್ರಿಯ ವಿಷಯ ಸಂಯೋಗ ಜನ್ಯ ವ್ಯಾಪಾರ ಉಳ್ಳಂಥವನು. ಅಂದ್ರ ಇಂದ್ರಿಯಗಳು ಈಗ ಈ ಶರೀರದ ಒಂದು ಸಾಧನೆಗಳನ್ನ ಮಾಡ್ಕೋತಾನತ್ತ. ಇಂದ್ರಿಯಗಳು ಏನದಾವ, ಈ ಕಣ್ಣು, ಕಿವಿ, ಮೂಗು, ಬಾಯಿ, ಇದಕ್ಕೆ ವಿಷಯಗಳು ಇಂದ್ರಿಯಕ್ಕೆ ವಿಷಯಗಳು ಇವು. ಈ ಕಿವಿ ಒಂದು ಇಂದ್ರಿಯ ಅದ, ಇದಕ್ಕೆ ವಿಷಯ ಯಾವುದು? ಶಬ್ದ. ಕಣ್ಣಾದ, ಇದಕ್ಕ ವಿಷಯ ಯಾವುದು? ರೂಪು. ಮೂಗೈತೆ, ಇದಕ್ ವಿಷಯ ಯಾವುದು? ವಾಸನೆ, ಗಂಧ. ಆಮೇಲೆ ಬಾಯಿ ಆದ, ನಾಲಿಗೆ, ಇದಕ್ಕ ವಿಷಯ ಯಾವುದು? ರಸ. ಇದು ಚರ್ಮ ಐತಿ, ಇದಕ್ಕೆ ಯಾವುದು? ಸ್ಪರ್ಶ ಮಾಡುವಂತ. ಈ ವಿಷಯಗಳು ಇದರಲ್ಲಿ ಕೂಡ್ಕೊಂಡು ಇಲ್ಲಿ ವ್ಯಾಪಾರ ಉಳ್ಳಂತದ್ದು. ಇದರಲ್ಲಿ ಇವನ್ನೆಲ್ಲ ಅನುಭವಿಸ್ತಾನೆ. ಇದಕ್ಕೆ ವ್ಯಾಪಾರ ಉಳ್ಳವನು ಈ ವಿಶ್ವನು, ಈತನೇ ವಿಶ್ವ ಜೀವ ಅಂತ ಹೇಳಿಸ್ಕೊಡ್ತಾನ. ಮತ್ತೀಗ 3ನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ? ಅಖಿಳೇಂದ್ರಿಯ ಈಶ್ವರನು, ಅಖಿಳಗನು, ಅಖಿಳ ಆತ್ಮನು, ಅಖಿಳ ಕಾರ್ಯಕ್ಷಮನು, ಅಖಿಳಜ್ಞನು, ಅಖಿಳ ತತ್ವಾಮೃತನು, ಅಖಿಳ ಶಕ್ತಿಯನ್ನುಳ್ಳವನು, ಅಖಿಳೇಶನು ಎನಿಪನು ಆ ವಿಶ್ವನು ಅಂತ ಹೇಳ್ತಾರೆ. ಮತ್ತ ಅಖಿಳೇಂದ್ರಿಯ ಅಂತಂದ್ರೆ ಸರ್ವ ಇಂದ್ರಿಯಗಳಿಗೆ ಒಡೆಯನು, ಸರ್ವ ಇಂದ್ರಿಯಗಳಿಗೆ ಒಡೆಯನಾದಂಥವನು. ಮತ್ತೆ ಅಖಿಳಗನು, ಅಖಿಳಗನು ಅಂದ್ರೆ ಎಲ್ಲ ಕಡೆ ತಿರುಗಾಡುವಂಥವನು, ಹೋಗುವಂಥವನು. ಮತ್ತೆ ಅಖಿಲಾತ್ಮನಂದ್ರೆ ಇಂದ್ರಿಯಗಳ ಆತ್ಮರೂಪವಾಗಿರುವಂಥವನು. ಇಂದ್ರಿಯಗಳಲ್ಲಿ ಆತ್ಮರೂಪವಾಗಿ ಇರುವಂಥವನು ಆತನೇ. ನಾನೇ ಆತ್ಮ ಅನ್ನೋರಂಗ ಇಲ್ಲೆಲ್ಲ ಕೆಲಸ ಮಾಡಕತ್ತಾನೆ, ವ್ಯವಹಾರ ಮಾಡಕತ್ತಾನೆ. ಮತ್ತೆ ಅಖಿಲ ಕಾರ್ಯಕ್ಷಮನು ಅಂತಂದ್ರೆ ಎಲ್ಲಾ ಕಾರ್ಯಗಳನ್ನ ಮಾಡುವಂಥದ್ರಲ್ಲಿ ದಕ್ಷನಾಗಿರುವಂಥವನಿದ್ದ. ಮತ್ತೆ ಅಖಿಲಜ್ಞ ಅಂದ್ರೆ ಎಲ್ಲ ಬಲ್ಲಂಥವನು, ಗೊತ್ತಿರುವಂಥವನು, ಎಲ್ಲ ಬಲ್ಲವನು. ಅಖಿಲ ತತ್ವಾಮೃತವನ್ನು ಅಂದ್ರೆ ಅನೇಕ ತತ್ವಗಳ ಜೀವನಕ್ಕೆ ಕಾರಣನಾಗಿರುವಂಥವನಿದ್ದ. ಮತ್ತೆ ಅಖಿಲ ಶಕ್ತಿ ಉಳ್ಳವನಂದ್ರ, ಅಖಿಲ ಶಕ್ತಿ ಅಂದ್ರೆ ಜ್ಞಾನ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಈ 3 ಈ ಶಕ್ತಿಗಳಿಂದ ಕೂಡಿರುವಂಥವನು. ಜ್ಞಾನ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಅಖಿಳೇಶ ನೆನಿಪನು ಅಂದ್ರ ಸರ್ವಕ್ಕೂ ಒಡೆಯನಾಗಿರುವಂಥವನು ಅಂತ ಹೇಳಿಸ್ಕೊಳ್ತಾನಿದ್ದ. ಅದಕ್ಕೆ ಆತ ಯಾರು? ಆ ವಿಶ್ವನು ಅಂದ್ರ ಆತನೇ ವಿಶ್ವ ಜೀವನು ಅಂತ ತಿಳ್ಕೊ. ಎಲ್ಲಕ್ಕೂ ಈತನೇ ನೋಡ್ ಕಾರಣ. ಅದಕ್ಕೆ ಈತಗ ವಿಶ್ವ ಜೀವ ಆತ ಮಾಡುವಂಥದ್ದು, ಈತನೇ ಎಲ್ಲ ವ್ಯವಹಾರ ಮಾಡುವಂಥವ್ನು. ಅದಕ್ಕೆ ಈತಗ ವಿಶ್ವ ಜೀವ ಅಂತ ಕೂಡ ಹೇಳ್ತಾರ. ಮತ್ತ
ಇಲ್ಲಿ ಇನ್ನು ಒಂದು ಹೇಳ್ತಾರ, 4ನೇ ನುಡಿಯಲ್ಲಿ ಹೇಳ್ತಾರ. ಏನ್ ಹೇಳ್ತಾರ? ಇಲ್ಲಿ ಮನ ಒಂದರಿಂದೆ ಮುಂದಿನ ಜಾಗರಣದ ವಾಸನೆಯ ವಿಷಯವೆಲ್ಲವನ್ನು ಸೂಕ್ಷ್ಮ ತನುವಿಡಿದು ಅರಿವ ವಿಶ್ವನ ಪ್ರತಿಬಿಂಬವೆಂದೆನಿಪಂಗೆ ತೈಜಸ ಹೆಸರಕ್ಕು ಅಂತ ಹೇಳ್ತಾರ. ತೇಜ ಇದು ಫೋನ್ ಬರಕತ್ತದ ಸೂಲ್ ಅಂತ ಏನ್ ಹೇಳ್ತಾರ? ಮನ ಒಂದರಿಂದೇ ಮುಂದಿನ ಜಾಗರಣದ ವಾಸನೆಯ ವಿಷಯವೆಲ್ಲವನ್ನು ಸೂಕ್ಷ್ಮ ತನುವಿಡಿದು ಅರಿವ ವಿಶ್ವನ ಪ್ರತಿಬಿಂಬವೆಂದೆನಿಪಂಗೆ ತೈಜಸ್ ನಿನ್ ಪುಣ್ಯ ಸುಲಕ್ಷಣ ಮಾಡ ಅದಕ್ಕೆ ಮಾಡ. ಇಲ್ಲಿ ಏನ್ ಹೇಳ್ತಾರ? ತೈಜಸ್ ಅಂತ ಹೆಸರು ಬಂತು. ಈಗ ಮನ ಒಂದರಿಂದೆ ಅಂತ ಹೇಳ್ತಾರ, ಅಂದ್ರ ಮನಸ್ಸನ್ನುವಂತ ಒಂದೇ ಸಾಧನದಿಂದ ಈ ಮೊದಲ ಯಾವುದು ಜಾಗರಣದ ಅವಸ್ಥೆಯ ವಾಸನೆ ಅಂದ್ರೆ ಜಾಗರಣದ ಅವಸ್ಥೆ ಸಂಬಂಧವಾದಂತ ವಿಷಯವೆಲ್ಲವನ್ನ ಅನುಭವಿಸಿರ್ತಾನಲ್ಲ, ಜಾಗರಣ ಸ್ಥಿತಿಯಲ್ಲಿ ಎಲ್ಲವನ್ನ ಅನುಭವಿಸಿರ್ತಾನಂತ. ವಿಷಯಗಳನ್ನ ಅನುಭವಿಸಿ ಅದಕ್ಕೆ ಒಳ್ಳೇದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ಅದೆಲ್ಲವನ್ನ ಅನುಭವಿಸಿ ಆ ವಾಸನೆಯಿಂದ ಕೂಡಿಕೊಂಡು ಮತ್ತೆಲ್ಲಿ ಬರ್ತಾನ? ಸೂಕ್ಷ್ಮ ಶರೀರದೊಡನೆ. ಆತ ಅಂದ್ರೆ ಸೂಕ್ಷ್ಮ ಶರೀರ ಅಂದ್ರೆ ಈ ವಿಶ್ವನ ಒಂದು ಪ್ರತಿಬಿಂಬ ಅಂತ ಹೇಳ್ತಾರೆ. ಎದರಲ್ಲಿ? ಕನಸಿನಲ್ಲಿ ಸ್ವಪ್ನದಲ್ಲಿ ಏನ್ ತೋರಕತ್ತನಿದ್ದ ಜೀವಾತ್ಮ ಕೆಲಸ ಮಾಡ್ತಾನೆ ನೋಡ್ರಿ, ಸೃಷ್ಟಿ ಪ್ರಪಂಚ ಮಾಡ್ತಾನ, ಅಲ್ಲಿ ಸುಖ ದುಃಖ ಎಲ್ಲವನ್ನ ಅನುಭವಿಸ್ತಾನಲ್ಲ, ಆತ ವಿಶ್ವನ ಒಂದು ಪ್ರತಿಬಿಂಬ ಆತ. ಎಲ್ಲಿ ಅಂತಂದ್ರ ಈ ಸೂಕ್ಷ್ಮ ಶರೀರವನ್ನ ಹಿಡ್ಕೊಂಡು ಆ ವಿಶ್ವನ ಒಂದು ಪ್ರತಿಬಿಂಬನಾಗಿ ಸ್ವಪ್ನ ಅವಸ್ಥೆಯಲ್ಲಿ ಯಾರಿರ್ತಾರೋ ಆತಗ ತೈಜಸ್ಸು ಜೀವ ಅಂತ ಹೇಳ್ತಾರೆ. ಆತನೇ ತೈಜಸ್ ಜೀವ ಅಂತ ಹೇಳ್ಕೊಳ್ತಾನ. ಮತ್ತೆ ಅಲ್ಲಿ 17 ತತ್ವಗಳು ಇರ್ತಾವ ಸೂಕ್ಷ್ಮ ಶರೀರ. ಇಲ್ಲಿ ಬರೇ ಮನುಷ್ಯರಂತೆ ಕೆಲಸ ಮಾಡುವಂಥದ್ದಲ್ಲಿ. ಮತ್ತ ಇಲ್ಲಿ 5ನೇ ನುಡಿಯಲ್ಲಿ ಹೇಳ್ತಾರೆ, ಜಾಗರಣ ಸ್ವಪ್ನ ಭೋಗದಿಂದ ಅಲಸಿ ತಾನಾಗ ತೋರಿಕೆಗಳೆಲ್ಲವ ನೀಗಿ ಕಾರಣ ದೇಹದೊಡನೊಂದಿ ಸುಖರೂಪನಾಗಿರುವವನು ತಾನೇ ಪ್ರಾಜ್ಞನು. ಈ ಜೀವಾತ್ಮನಿಗೆ ಬಹಳ ಕಷ್ಟ ಬರ್ತದ್ರಿ. ಅದಕ್ಕ ತುಂಬಾ ಶಬ್ದ ಮಾಡತ್ತೆ. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಜನ್ಮಾಂತರದಾಗ ಬ್ಯಾಸತ್ ಬಿಟ್ಟಿರ್ತಾನೆ ಇತನು. ಈ ಬ್ಯಾಸರ್ ಬಂತಪ್ಪ, ಹುಟ್ಟು ಸಾವಿಗೆ ಬ್ಯಾಸರ್ ಬಂತು, ಇದು ಎಷ್ಟು ಸಾಯ್ಬೇಕು, ಎಷ್ಟು ಹುಟ್ಟಬೇಕು, ಸುತ್ತಿ ಇದು ಏನು ಸಂಸಾರ ಅನ್ನುವಂಥದ್ದು ಬಹಳ ಇದೈತಪ್ಪ, ದುಃಖ ಐತಪ್ಪ ಅಂತ ಇದು ಭಾವನೆ ಬರ್ಬೇಕಾದ್ರ ಅದು ಪುಣ್ಯ ಬೇಕು. ಪುಣ್ಯದಿಂದನೇ ಈ ಭಾವ ಬರ್ತಿಲ್ಲ ಅಂದ್ರೆ ಸಂಸಾರ ಬಹಳ ರುಚಿಯಾಗಿ ಮಾಡ್ತೀವಿ. ಹಿಂಗೆ ಇರ್ತೀವಿ, ಕೊನೆಯವರೆಗೆ ಹಿಂಗೆ ಇರ್ತೀವಿ. ನಾವೆಲ್ಲ ಮಾಡೋದು ಸತ್ಯ ಅಂತ ಮಾಡ್ತೀವಿ, ಯಾಕಂದ್ರೆ ಅದು ಪಾಪದ ಫಲ ಅನ್ಕೋಬೇಕು. ಏಟ್ ಮಾಡಿದ್ರೆ ನಿತ್ಯ ಐತಿ ಬಿಡ್ರಿ, ಏನ್ ನಾವು ತಗೊಂಡೋಗ್ತೀವಿ, ಏನೋ ಒಂದು 4 ಗುರುಗಳು ವಾಕ್ಯ ಕೇಳ್ತೀವಿ, ಇಂಥದನ್ನ ನಾವು ಮಾಡ್ಕೊಳ್ಬೇಕು ಅನ್ನುವಂಥ ಮನಸ್ಸಿನಾಗ ಭಾವ ಬಂದ್ರೆ ನಾವು ಗೆದ್ವಿ ಅನ್ನೋದು ಸ್ವಲ್ಪ ಅಷ್ಟು ಅದ್ಭುತ ಅದಿದೆ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ ಅಂದ್ರೆ, ಈ ಪ್ರಾಜ್ಞೆ ಇಲ್ಲೇ ಬ್ಯಾಸರ ಬರ್ತದ ನಮಗ. ಮುಂಜಾಲಿಂದ ಸಂಜಿತನ ಕೆಲಸ ಮಾಡ್ತಾನ, ರೊಕ್ಕ ರೂಪಾಯಿದಾಗ ಸುಖ ಐತಿ ಅಂತ ಓಡಾಡ್ತೀವಲ್ಲ ನೋಡ್ರಿ. ನಾವು ನಮ್ಮ ಬದುಕಿನಲ್ಲಿ ನಾವು ಪ್ರತಿಯೊಂದು ತತ್ವ ಅಡಿಗೆ ಅದು, ಎಲ್ಲಾ ಕಡೆ ಅಡಿಗೆ ಅದು. ರೊಕ್ಕ ರೂಪಾಯಿನೇ ಬಹಳ ಶ್ರೇಷ್ಠ ಅಂದ್ಕೊಂಡು ನಾವು ಮಾಡುವಂಥವ್ರು 1 ಕೋಟಿಗಟ್ಲೆ ಇವತ್ತು ಒಬ್ಬ ಗಳಿಸ್ತಾ ಇದ್ದಾನ ದುಡ್ಡು ಅಂತಂದ್ರ, ವ್ಯಾಪಾರ ಆಗ್ತಾ ಇದೆ, 10 ಗಂಟೆ ಆಗ್ತದ, ಬ್ಯಾಸರು ಬಂದು ಬಿಡ್ತಿದ್ದ. ಯಾಕೆ ಬೇಸರ ಬಂತು? ಮುಂಜಾನೆಯಿಂದ ಸಂಜಿತನ ಅದನ್ನ ಮಾಡಿದಾನ, ರೊಕ್ಕ ಬೇಕಾದಷ್ಟು ಕೋಟಿಗಟ್ಟಲೆ ರೊಕ್ಕ ಗಳಿಸ್ತಾ ಇದ್ದಾನ, ಲಕ್ಷಾಂತರ ದುಡ್ಡು ಬರ್ತಾ ಇದ್ದಾವ. ಆದ್ರ ಆತ ಒಂದ್ಸಲ ಹೇಳ್ತಾನ, ಅದ ಬಾಗಿ ಬಂದ್ ಮಾಡಿಬಿಡ್ರಿ, 9 ಗಂಟೆ 10 ಗಂಟೆ ಆಯ್ತು, ಮನೆಗೆ ಹೋಗ್ಬೇಕು, ಸಾಕಾಗ್ಬಿಟ್ಟದ, ರೆಸ್ಟ್ ತಗೊಳ್ಬೇಕು ಅಂತಾನ ಅಲ್ಲ. ಜೀವಾತ್ಮನಿಗೆ ಅಲ್ಲಿ ಬ್ಯಾಸರ ಬಂತು, ಆತ ಏನ್ ಮಾಡ್ತಾನ, ಮುಚ್ಚಿ ಏಸ್ ರೊಕ್ಕ ತಗೊಂಡು ಏನ್ ಮಾಡ್ತೀರಿ, ನಡ್ರಿ ಹೋಗೋಣ ಅಂತಾನ, ಬಾಗ್ಲಿ ಮುಚ್ಚಿ. ಅದೇ ರೊಕ್ಕ ರೂಪಾಯಿದಲ್ಲಿ ಆಸ್ತಿ ಅಂತಸ್ತಿನಲ್ಲೇ ಸಂತೋಷ ಇದ್ರೆ ಬೆಳತ ನಿದ್ದಿನೇ ಮಾಡಬಾರ್ದು, ಯಾಕಂದ್ರೆ ದುಡ್ಡು ಬರ್ತಾವ, ವ್ಯಾಪಾರ ಆಗಕತ್ತದ, ಯಾಕೆ ಮುಚ್ಚಬೇಕು ಬಾಗ್ಲಿ. ಆದ್ರ ಇಲ್ಲಿ ಗೊತ್ತಾಗ್ತದ ಅದರಲ್ಲಿ ಸುಖ ಇಲ್ಲ ಅಂತ ಗೊತ್ತಾಗ್ತದೆ.
ತಿರ್ಗಾ ಮನೆಗೆ ಹೋಗಿ ಮಲಗ್ತಾನ, ಕನಸು ಬೀಳ್ತದೆ, ಕನಸಿನಲ್ಲೂ ಸುಖದಿಂದ ಮಲಗ್ತಾನೆ ಅನ್ನೋದ್ರೆ ಇಲ್ಲ. ಅಲ್ಲೇ ವಾಸನೆ ಏನ್ ಚಂದನ ಅನುಭವಿಸಿರ್ತಾನ, ಆ ವಿಶ್ವನಾಗಿ ಎಲ್ಲವನ್ನ ಅನುಭವಿಸಿರ್ತಾನ, ಅದ್ರ ವಾಸನೆಯ ಮೂಲಕ ಸೂಕ್ಷ್ಮ ಶರೀರದಲ್ಲಿ ಹಲವಾರು ಒಂದು ವಿಚಿತ್ರವಾದಂತ ಪ್ರಪಂಚವನ್ನು ಕಾಣ್ತಾನ. ಅಲ್ಲಿ ವ್ಯವಹಾರ ಮಾಡ್ದಂಗಾಗ್ತದ, ಸುಖ ಪಟ್ಟಂಗಾಯ್ತು, ದುಃಖ ಪಟ್ಟಂಗಾಯ್ತು. ಅಲ್ಲಿನ ಹೋರಾಟನೇ ಜೀವಾತ್ಮನಿಗೆ. ಅಲ್ಲಿ ಸುಖ ಐತೇನಂತ ಹೋರಾಟ ಮಾಡ್ತಿರ್ತಾನ, ಅದನ್ನು ಸುಖ ಐತೇನಂದ್ರೆ ಅಲ್ಲಿನ ಸುಖ ಇಲ್ಲ. ಅದು ಬ್ಯಾಸರು ಬಂದ್ಬಿಡ್ತು. ಮೆಲ್ಲಕ ಎಲ್ಲಿ ಹೋಗ್ತಾನೆ? ನಿದ್ರೆ ಒಳಗೆ ಹೋಗ್ತಾನ, ಗಾಢವಾದ ನಿದ್ರೆ. ಯಾಕಂತಂದ್ರ ಎರಡೂ ಅವಸ್ಥೆಯಲ್ಲಿ ಎಲ್ಲಿ ಜಾಗೃತ ಅವಸ್ಥೆಯಲ್ಲೂ ಸುಖ ದುಃಖವನ್ನು ಅನುಭವಿಸಿದ, ಸ್ವಪ್ನದ ಅವಸ್ಥೆಯಲ್ಲಿ ಕೂಡ ಈ ಸುಖ ದುಃಖಗಳ ಭೋಗಗಳನ್ನ ಅನುಭವಿಸಿ ಬ್ಯಾಸತ್ತು ಕೊನೆಗೆ ವಿಶ್ರಾಂತಿ ಅಂದ್ರ ಇದ್ಯಾವುದು ಬೇಡ ಅಂತ ಅನ್ನೋದಕ್ಕಾಗಿ ಅಲ್ಲಿ ಕಾರಣ ಶರೀರವನ್ನ ಹೊಂದಿ ಅಲ್ಲಿ ಆನಂದಮಯವಾಗಿ ಇರುವಂಥವ್ನ ಯಾರು? ಆ ಜೀವ ಪ್ರಾಜ್ಞೆ ಅಂತ ಅನ್ಸೋದು. ಇದು ಪ್ರಾಜ್ಞೆ ಜೀವ ಅಂತ ಅನ್ಸ್ಕೊಳತ್ತನಂತ. ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು, ಎಲ್ಲವನ್ನ ಹಿಡ್ಕೊಂಡಲ್ಲಿ ಸುಖ ಅಂತ ಹೋದಾಗ ಅಲ್ಲಿ ಯಾವುದು ಸುಖ ಇಲ್ಲ. ಯಾಕಂದ್ರೆ ನಿದ್ದೆ ಯಾರಾದ್ರೂ ದುಃಖ ಆಗ್ಯದಂದಿವೆ ನಾವು. ನಿದ್ರೆ ಆಗ್ಬಿಟ್ರೆ ಬಹಳ ನಿದ್ರೆ ಆಗ್ಲಿ ಮೊದಲ ಆರೋಗ್ಯ ಚಂದ ಇರ್ತದ, ಫ್ರೆಶ್ ಆಗ್ತೀವಿ ಅಂತ ಹೇಳ್ತೀವಿ. ಯಾಕೆ ಫ್ರೆಶ್ ಆಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಯಾವ ವಿಷಯಗಳು ನಮ್ಮಲ್ಲಿ ಇಲ್ಲ. ಮನ ಬುದ್ಧಿ ಚಿತ್ತ ಅಹಂಕಾರಗಳಿಲ್ಲ, ಜ್ಞಾನೇಂದ್ರಿಯಗಳಿಲ್ಲ, ಕರ್ಮೇಂದ್ರಿಯಗಳಿಲ್ಲ, ಈ ಶರೀರ ಇಲ್ಲ, ನಾನಲ್ಲ, ನೀನಿಲ್ಲ, ಯಾವ್ದು ಇಲ್ಲೇ ಇಲ್ಲ. ಮತ್ತ ಮನ್ಯಾಗ ರೊಕ್ಕ ಪಕ್ಕ ಇಟ್ಟಿವ್ರಿ, ಆಸ್ತಿ ಪಾಸ್ತಿ ಬಾಳ ಐತಿ, ಬಂಗಾರ ಬಾಳ ಇಟ್ಟಿವಿರಿ, ಅಥವಾ ಯಾವ್ದೋ ಒಂದು ಚಿಂತೆ ಐತ್ರಿ, ಅಥವಾ ಏನೋ ಒಂದು ಕಷ್ಟ ಆಗಿರ್ಬೋದು, ಸುಖ ಇರ್ಬೋದು, ಅದೊಂದ್ ಚೂರ್ ಮನಸ್ಸಿನಾಗ ಇಟ್ಕೊಂಡು ಮನಗಿದ್ರ ಅದ್ ಆನಂದ ಅನ್ಕೋತೀವೇನ? ಇಲ್ಲ, ಎಲ್ಲ ಸಂಪೂರ್ಣ ಲಯ ಆಗಿಬಿಡ್ಬೇಕಲ್ಲ. ಅವಾಗ ಗಾಢವಾದ ನಿದ್ರೆ ಹತ್ತಿದಾಗ ನಾವ್ ಆನಂದ ಅನ್ಕೊಳ್ತೀವಿ. ಅಂದ್ರ ನಾವ್ ಅರ್ಥ ಮಾಡ್ಕೊಳ್ಬೇಕು, ಎಲ್ಲವನ್ನ ಬಿಟ್ಟಾಗ ನಾವ್ ಆನಂದವಾಗಿರ್ತೀವಿ, ಹಿಡ್ಕೊಂಡಾಗ ದುಃಖ ಇರ್ತದ. ನಿದ್ರೆ ದೃಷ್ಟಾಂತ ನಾವು ಅದಕ್ಕೆ ಬಹಳ ಚಂದ ತಗೊಳ್ಬೇಕು. ಅಲ್ಲಿ ಏನೈತಿ ಹೇಳ್ರಿ? ನಾನಿಲ್ಲ, ನೀನಿಲ್ಲ, ಹೌದಿಲ್ಲ, ಅಲ್ಲಿಲ್ಲ. ಶರೀರಕ್ಕೆ ಏನ್ ರೋಗ ಬಂದದ್ದು ಕೂಡ ಇಲ್ಲ. ಎಷ್ಟು ನೋವಾಗಿರ್ತದ ಶರೀರಕ್ಕೆ, ಬಹಳ ನೋವಾಗಿರ್ತದ. ನಿದ್ದೆ ಹತ್ತಿದ್ರೆ ಚಲೋ ಆಗ್ತದ್ರಿ, ಈಗ ನೋವು ಮರ್ತು ಬಿಡ್ತೀವಿ ಅಂತ ಹೇಳ್ತೀವಿ. ಅಂದಾಗ ಶರೀರ ಕೂಡ ನಿದ್ರೆ ಒಳಗಿಲ್ಲ ನೋಡ್ರಿ. ಆ ಭಾವ ಕೂಡ ಅಲ್ಲಿ ಹೋದಾಗ ಆನಂದ ಆಗಿರ್ತದ. ಹಂಗಾಗಿ ಇಲ್ಲಿ ಏನಾಗ್ತದ, ಇವೆರಡೂ ಜಾಗ್ರತೆಯಲ್ಲಿ ಸ್ವಪ್ನದಲ್ಲಿ ಅನುಭವಿಸಿ ಜೀವಾತ್ಮನಿಗೆ ಬಹಳ ಕಷ್ಟ ಆಗ್ಬಿಡ್ತದ. ಯಾಕಂದ್ರೆ ಆತನ ತವ್ರ ಮನೆ ಯಾವುದು? ಜೀವಾತ್ಮನ ತವ್ರ ಮನೆ ಯಾವುದು? ಅದ್ರ ಮೂಲ ಸ್ಥಾನ ಯಾವುದು? ಆನಂದನೇ. ಭ್ರಾಂತಿಯಲ್ಲಿ ಬಿದ್ದದಕ್ಕಾಗಿ ದುಃಖ ಅಂತ ಎಲ್ಲೆಲ್ಲೋ ಹೋಗಕತ್ತದ. ಆದ್ರೆ ಅದ್ರ ಮೂಲ ಸ್ಥಾನನೇ ಆನಂದ ಐತಿ. ಮತ್ತೆ ಆನಂದದ ಅನುಭವ ಆದಾಗ ಅದಕ್ಕೆ ಆನಂದ ಆಗ್ತದ. ಮೂಲ ಸ್ಥಾನವನ್ನು ಕಂಡಾಗ ಮಾತ್ರ ಅನುಭವ ಆಗ್ತದೆ. ಅದು ಮೂಲ ಸ್ಥಾನ ಎಲ್ಲಿ ಅಂದ್ರೆ ನಿದ್ರೆಯಲ್ಲಿ. ಅದು ಆ ಆನಂದದ ಒಂದು ಪ್ರತಿಬಿಂಬದ ಆನಂದಕ್ಕ ಸುಖ ಪಡ್ತಾನೆ. ಮತ್ತ ಮೂಲ ಆನಂದ ಆಗ್ಬಿಟ್ಟಾಗ ಎಷ್ಟು ಆನಂದ ಪಡಬಾರ್ದು ಹೇಳ್ದೆ ಅಲ್ಲ. ನಿದ್ರೆಯಲ್ಲಿ ಏನಾದ್ರು ನಿಜವಾದ ಒಂದು ಬಿಂಬದ ಆನಂದದ ಬಿಂಬದ ಆನಂದದ ಒಂದು ಏನಾದ ಆನಂದದ ಒಂದು ಪ್ರತಿಬಿಂಬ ತೋರ್ತದೆ ನಿದ್ರೆ ಒಳಗೆ. ಅಷ್ಟೇ ಅದು ಒಂದೆಷ್ಟು ಶಕ್ತಿ ಕೊಡ್ತದೆ ಹೇಳ್ರಿ. ಒಂದು ವೇಳೆ ನಿದ್ರೆನೆ ಒಂದು ದಿವಸ ಈಗ ಒಬ್ಬನ ನೋಡ್ರಿ, ಇವತ್ತ 1,000 ರೂಪಾಯಿ ಕೊಡ್ತೀನಪ್ಪ, ನಿದ್ದೆ ಮಾಡೋದು ಬೇಡ ಅಂತಂದ. ಆಯ್ತು, 1,000 ರೂಪಾಯಿ ಏನ್ ದುಡಿದ್ರೆ ಒಂದು 500-600 ರೂಪಾಯಿ ಕೂಲಿ ಕೊಡ್ತಾರ. 1,000 ರೂಪಾಯಿ ಮನಗೋದ್ ಬೇಡ, ನಿನಗ್ 1,000 ರೂಪಾಯಿ ಕೊಡ್ತೀಯ, ಖುಷಿ ಆಗಿಬಿಡ್ತಲ್ಲ. ಆಯ್ತು ಬಿಡ್ರಿ ಮತ್ತ ಮಲಗಂಗಿಲ್ಲ ಅಂತಂದ. ಎದ್ದು ಬಿಟ್ಟ 1,000 ಕೊಟ್ಟ. ಮರುದಿವ್ಸನ ಮಲಗ್ಲಿಲ್ಲ, ಇವತ್ತೊಂದ್ 2,000 ಕೊಡ್ತೀನಿ ಅಂತಂದ. ಇಷ್ಟು ಈಜಿಯಾಗಿ ಬರಾಕತ್ತೆ ಅಂದ್ರೆ ಇದೇನ್ ಈಜಿ ಬಿಡ ಅಂತ ಹೇಳ್ಬಿಡು. ಮತ್ತೊಂದ್ಸಲ ಎದ್ದ. 3ನೇ ದಿವ್ಸಕ್ಕೂ ಹಂಗ ಎದ್ದ. 3 ದಿವ್ಸ ಆಯ್ತು. 4ನೇ ಸಲಕ್ಕೆ ಅದಕ್ಕಿಂತ ಡಬಲ್ ಕೊಡ್ತೀನಿ, ಎದ್ದು ಬಿಡ ಅಂದ. ನೀನ್ ಡಬಲ್ ಯಾಕ? ಎಷ್ಟು ದುಡ್ಡು? 1 ಲಕ್ಷ ಕೊಡ್ತೀನಿ ಅಂದ್ರೆ ನನಗೆ ಎದ್ದಕ್ಕಾಗಲ್ಲ ಈಗ. ನೀ ಬೇಕಾದ್ರೆ ಕೊಟ್ರು ಕೂಡ ನಾನು ಈ ಕೆಲಸ ಮಾಡಂಗಿಲ್ಲ, ನೀನ್ ಹೇಳಿದ್ದು ಅಂತ ಅಂದಾಗ ನಮ್ಗೆ ಅರ್ಥ ಆಗ್ತದ ನಿದ್ರೆಯಲ್ಲಿ ಎಷ್ಟು ಶಕ್ತಿ ಅದನ್ನುವಂಥದ್ದು. ಇವತ್ತು ಸಕಲ ಜೀವರಾಶಿಗಳು ಆ ಪ್ರತಿಬಿಂಬದ ಆನಂದವನ್ನ ಪಡ್ಕೊಂಡೇ ಇಷ್ಟೆಲ್ಲ ಶಕ್ತಿಯುತವಾಗಿ ಇಷ್ಟೆಲ್ಲ ವ್ಯವಹಾರ ಮಾಡ್ತಾವಂದ್ರ ಇನ್ನ ನಿಜ ಆನಂದ ಹೆಂಗಿರ್ಬೋದು ಹೇಳ್ರಿ? ಮೂಲಕ್ಕೆ ಕೈ ಹಾಕಿದ್ರು ಮಹಾತ್ಮರು, ಮೂಲ ಆನಂದಕ್ಕೆ ಕೈ ಹಾಕಿದ್ರು, ಮೂಲ ಆನಂದವನ್ನ ಪಡ್ಕೊಂಡ್ರು ಅವರು. ಅದಕ್ಕೆ ಭಗವಂತ ನೋಡ್ರಿ, ಮನುಷ್ಯರಿಗೆ ನಮ್ಗೆ ಇಷ್ಟಿಷ್ಟು ತಿಳಿದುಗಳನ್ನೇ ನಾವು ಭಾಳ ತರ್ಕ ಮಾಡೋರಲ್ಲ. ಇದೇ ಹೆಂಗ್ರಿ, ಅದೇ ಹೆಂಗ್ರಿ, ಕದಂಗೆ ಆಗ್ತದ್ರಿ, ಕಿದೆ ಹೆಂಗ ಆಗ್ತದ್ರಿ.
ಇವು ಎಲ್ಲ ಒಂದು ಒಂದು ಕೋತಿ ಏನು ಚೇಷ್ಟೆ ಮಾಡ್ತಾವ ಇವಕ್ಕೆ ಆ ಬುದ್ಧಿ ಆದ. ಹಂಗಂತಾನೆ ಪರಮಾತ್ಮ ಜಾಗ್ರ ಸ್ವಪ್ನ ಸುಸುಪ್ತಿ ಅಂತ ಇವು ನಮಗ್ ಪ್ರಾಕ್ಟಿಕಲ್ ಆಗಿ ಇಟ್ಟಿದ್ದಾನೆ. ನೀವು ತತ್ವ ತಿಳ್ಕೋತ್ರ್ಯಾ? ಮತ್ತೆ ಗುರು ಹೇಳಕತ್ತೇನಪ್ಪ ಅಂತಂದ್ರ ಅದ್ರಾಗೂ ಕೆಲವು ಹೆಂಗ್ ಹೇಳ್ಬಿಡ್ತಾರೆ ಗುರುಗಳು. ದಾರಿ ತಪ್ಸೋ ಗುರುಗಳನ್ನು ಅದಾರ, ಚಲೋ ಹೇಳೋ ಗುರುಗಳನ್ನು ಅದಾರ, ನಾನಾ ಕಡೆ ಮತ್ತೆ ಏನ್ ಹೇಳ್ತಾರ ಮನಸ್ಸನ್ನ ಕೆಡಿಸುವಂತ ಗುರುಗಳು ಅದಾರ. ಹೇಳ್ತೀವಿ ಈ ಗುರುಗಳು ಅಂತಂದಾಗ ನಾನಾ ರೀತಿಯಿಂದ ಸಿಗ್ತಾರೆ. ಅದು ಪಾಪ ಪುಣ್ಯಕ್ಕನುಸಾರವಾಗಿ ಅಂತ ಗುರುಗಳು ಸಿಗ್ತಾರೆ, ಇಲ್ಲ ಅಂತಿಲ್ಲ. ನಮ್ಮಲ್ಲೇ ಅಲ್ಲಿ ಮಠದಾಗ ಎಲ್ಲ ಬರ್ತಿದ್ರು, ಎಲ್ಲ ತರ ಗುರುಗಳು. ಮಠದ ಗುರುಗಳು ಬರ್ತಿದ್ರು. ಆಮೇಲೆ ಈ ಯಾರು ಅಂತಂದ್ರ ಚೆನ್ನೈ ಮುತ್ಯ ಅಂತ ಒಬ್ರು ಬರ್ತಿದ್ರು, ಚೆನ್ನೈ ತಾತ ಅಂತ ಒಬ್ರು. ಅವ್ರ ಮಾತು ಇವತ್ತಿಗೆ ನನ್ ನೆನಪು ಬರ್ತದ. ಹೆಂಗ್ ಮಾತಾಡ್ತಿದ್ರು ಅವರು ಅಂದ್ರ, ಜಟದಾರಿಗಳು ಬರ್ತಿದ್ರು, ಜಟ ಕಟ್ಟಿದವ್ರು, ಬಟ್ ತತ್ವದ ಮಾತಾಡೋರು ಅದೇ ಲೆಕ್ಕದಾಗ ಇರುವಂತವ್ರು ಅವರೆಲ್ಲ. ಅವರೊಂದು ಗ್ರೂಪೇ ಬರ್ತಿತ್ತು ಅಲ್ಲಿ ಮಠಕ್ಕೆ, ದೊಡ್ಡ ದೊಡ್ಡ ಶರಣರುಗಳು ಅವರೆಲ್ಲ ಬರುವಂತವ್ರು. ಯಾಕಂತಂದ್ರ ಆ ತರನೇ ಇರ್ತಾರೆ, ಕೆಲವರು ಬೇರೆ ತರನು ಇರ್ತಾರೆ. ಅದ ಎಲ್ಲಿ ಸಿಗ್ಬೇಕೋ ಹಂಗ. ಇವಾಗ ಒಬ್ಬೊಬ್ರು ಒಂದೊಂದ್ ತರ. ಆದ್ರೆ ಎಲ್ಲರ ತತ್ವ ಬಲ್ಲ ಅಂತವ್ರು ಇರ್ತಾರೆ ಏನಂದ್ರೆ ಇರಂಗಿಲ್ಲ. ಅವಾಗ ದಾರಿ ತಪ್ಪಿಸೋ ಕೆಲಸಗಳು ಆಗ್ತಾವ. ಎನ್ನಯ್ಯ ಗುರು ತಂದೆ ತನ್ನಂತೆ ಮಾಡಿದನು, ಇನ್ಯಾರ ಗೊಡುವೆ ಎನೆಗೆ ಅಂತ ಹೇಳ್ತಾರ. ಒಬ್ರು ತತ್ವವನ್ನ ತಿಳಿಸ್ತಾರ, ಈ ಶಾಸ್ತ್ರ ಶ್ರವಣವನ್ನ ಮಾಡಿಸ್ತಾರ. ಈ ನಾನಾ ರೀತಿಯಿಂದ ಗುರುಗಳು ಇರ್ತಾರ. ಮತ್ ಕುಡಿಲಾರ್ದವ್ರಿಗೆ ಕುಡಿಯೋದು ಕಲಿಸ್ಬಿಡ್ತಾರ, ತಂಬಾಕು ಸೇರ್ತಾರ, ಕೆಲವು ಸಾಧುಗಳು ಸೇರ್ತಾರಲ್ಲ ಆ ತರ ಕಲಿಸ್ಬಿಟ್ಟು ಇದು ಮಾಡ್ತಾರ. ಇಂಥವೆಲ್ಲ ಬಹಳ ನಡೀತಾವ ಆಯಾ ಗುರುಗಳು. ಅದಕ್ಕೆ ಪರಮಾತ್ಮನಿಗೆ ಗೊತ್ತು ಗುರುಗಳು ಹಿಂಗೆ ಇರ್ತಾರ, ಎಷ್ಟೋ ಜನರ ಒಂದು ಜೀವನ ಹಾಳು ಮಾಡ್ಬಿಡ್ತಾರ. ಅದಕ್ಕೆ ಆ ಥರನೂ ಹೋಗ್ಬಾರ್ದು ಅಂತ ಅನ್ನೋದಕ್ಕಾಗಿ ಏನ್ ಮಾಡ್ದ, ಈ ಶ್ರುತಿ ಪ್ರಮಾಣಗಳನ್ನ ಕೊಟ್ಟ. ಇದು ಸುಮ್ಮನೆ ಅಲ್ಲ. ಒಂದು ನಮ್ ಗೌರ್ಮೆಂಟಿಗೆ ನಡಿಬೇಕಾದ್ರೆ ನಮ್ಗೇನ್ ಕಾನೂನು, ಅದು ಸಂವಿಧಾನ ಅನ್ನುವಂಥದ್ದು. ಇದ್ರ ಪ್ರಕಾರ ನಮ್ ಗೌರ್ಮೆಂಟ್ ನಡಿಬೇಕು, ಮನುಷ್ಯರನ್ನು ನಾವ್ ಇರ್ಬೇಕು. ಇಲ್ಲಾಂದ್ರೆ ಎಲ್ಲರೂ ಯಾರ್ಯಾರ ವಿರುದ್ಧ ಅದಾರ ಅಂತ ಹೇಳಿ ಎಲ್ಲರಿಗೆ ಚಾಕು ಪಾಕು ಚುಚ್ಚಿ ನಮ್ಗೆ ಯಾರ್ಯಾರಾಗ್ಲ ಅವ್ರಿಗೆಲ್ಲ ಸಾಯಿ ಬಿಡ್ಕೊಂತ ಹೋಗ್ತಿದ್ವಿ, ಮಾಡಬಾರ್ದು ಕೆಲಸ ಮಾಡ್ತಿದ್ವಿ. ಇಷ್ಟೊತ್ತಿಗೆ ಗದ್ಲೆದ್ದು ಹೋಗ್ಬಿಡ್ತಿತ್ತು ಜಗತ್ತು. ಯಾಕಂತಂದ್ರೆ ಅಲ್ಲಿ ನಮ್ಮ ಸಂವಿಧಾನ ಇದೇ ಪ್ರಕಾರ ಜೀವನ ಮಾಡ್ಬೇಕನ್ನುವಂತ ಕಟ್ಟಳೆಗಳು ಅದಾವ, ಆ ಪ್ರಕಾರನೇ ನಡ್ಕೋಬೇಕಾದಕ್ಕಾಗಿ ನಾವೆಲ್ಲರೂ ಸುಮ್ಮನೆ ಇರ್ತೀವಿ ಎಲ್ಲ ಜಗತ್ತಿನೊಳಗೆ. ಯಾಕಂದ್ರೆ ಇವ್ರು ಸುಮ್ಮಿರ್ತಾವ ಜಗತ್ತಿನಾಗ ಈ ಜೀವಾತ್ಮರು ಹೆಂಗದಾರ. ಈ ವಿಷಯಾದಿಗಳು ಬೇಕು ಬೇಕಂದಾಗ ಏನ್ ಮಾಡಕ್ಕೂ ರೆಡಿ ಅದಾರ. ಇಷ್ಟಿದ್ರು ಕೂಡ ನಾನಾ ರೀತಿಯಿಂದ ನಡೆದಿರ್ತಾವ ಜಗತ್ತಿನೊಳಗೆ. ಅದೇ ರೀತಿ ಪರಮಾರ್ಥದಲ್ಲಿ ಕೂಡ ಹಂಗಿಂಗೆ ನಾವು ಮಾಡಂಗಿಲ್ಲ. ಅದಕ್ಕೂ ಕೆಲವು ನಿಯಮಗಳು ಅದಾವ, ವಿಧಿಗಳು, ನಿಯಮಗಳು, ಕೆಲವು ಶ್ರುತಿ ಪ್ರಮಾಣ. ಶ್ರುತಿ ಪ್ರಮಾಣದಲ್ಲಿ ಇರುವಂಥದ್ದನ್ನ ಸದ್ಗುರುನಾಥ ಅದನ್ನ ಹೇಳ್ಬೇಕು. ಅದು ಗೊತ್ತಿರ್ತದೆ. ಯಾಕಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಆ ಪ್ರಮಾಣಗಳನ್ನ ಇಟ್ಕೊಂಡು ಹೇಳ್ಬೇಕನ್ನುವಂಥದ್ದು. ಆತನ ವಾಕ್ಯಗಳೇ ಶ್ರುತಿ ಪ್ರಮಾಣಗಳು ಆಗ್ಬೇಕು, ಶ್ರುತಿ ಪ್ರಮಾಣಗಳೇ ಗುರುವಾಕ್ಯ ಆಗಿರ್ಬೇಕು. ಹಂಗಿರ್ಬೇಕು. ಇಲ್ಲ ನಮ್ಗೆ ಇಷ್ಟ ಬಂದದ್ದು ಹೇಳ್ತೀನಿ, ನೀವು ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಯಾಕೆ ಕೇಳ್ಬೇಕ್ರಿ? ನಾವ್ ಯಾಕೆ ಇವ್ರ ಮಾತು ಕೇಳ್ಬೇಕು? ಅವ್ರು ಹೇಳ್ದಂಗ ನಾವು ಯಾಕೆ ಮಾಡ್ಬೇಕು? ಪ್ರಮಾಣ ಇರ್ಲಿ, ತಗೊಳ್ಳೋಣ. ಅದಕ್ಕೆ ಆ ಪ್ರಮಾಣಗಳನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅಂತ ಶ್ರುತಿ ಪ್ರಮಾಣಗಳನ್ನ ಇವನ್ನೆಲ್ಲ ಬರೆದ್ರು. ಸ್ಮೃತಿ ಯಾವುದು? ಭಗವದ್ಗೀತೆ, ಆಮೇಲೆ ಈ ಉಪನಿಷತ್ತುಗಳು ನೋಡ್ರಿ, ಉಪನಿಷತ್ತುಗಳು ಮತ್ತೆ ಬ್ರಹ್ಮಸೂತ್ರ ಅನ್ನುವಂತ ಇವು ಪ್ರಸ್ಥಾನ ಪ್ರಮಾಣಗಳು. ಇವನ್ನ ಇಟ್ಕೊಂಡು ಸದ್ಗುರು ಹೇಳುವಂಥದ್ದು ಅದನ್ನ ವಾಕ್ಯನೇ ಶ್ರುತಿ ವಾಕ್ಯನೇ ಗುರುವಾಕ್ಯ ಆಗ್ಬೇಕು. ಮತ್ ಇಷ್ಟು ನೋಡ್ಕೊಂಡ್ಕೇಶ್ ಇದ್ರಾಗ ಹಿಂಗೈತೇನ್ರಿ ಅದ್ರಾಗ ಹಿಂಗೈತೇನ್ರಿ ಅನ್ನುವಂಥ ಭಾವನೂ ಬರ್ಬೋದಲ್ಲ. ಅದಕ್ಕೆ ಇಲ್ಲಿ ಸೃಷ್ಟಿ ಒಳಗ ಕೆಲವೊಂದದ್ದು ಏನು ಅದಾವ ಇವೆಲ್ಲವೂ ಕೆಲವೊಂದು ಹಿಂದಿನ ಒಂದು ರಹಸ್ಯಗಳನ್ನ ಈ ಒಂದು ಪ್ರಾಕ್ಟಿಕಲ್ ಆಗಿ ಈ ಜಗತ್ತಿನೊಳಗ ಇಟ್ಬಿಟ್ಟ ಭಗವಂತ. ಈಗ ನಮ್ಮ ಶರೀರ ರೀತಿ ನೋಡಿದ್ರು ಕೂಡ ಅದ್ರ ಲಕ್ಷಣಗಳು ನೋಡಿದ್ರು ಕೂಡ ಪಂಚಭೂತಗಳ ಆಕಾರ ಕೂಡ ಅದಾವ. ಆದ್ರೆ ಸೂಕ್ಷ್ಮಕ್ಕೆ ತಿಳ್ಕೊಬೇಕು ನಾವು. ಅದನ್ನ ಬಿಟ್ಟು ಬೇರೆ ಏನಿಲ್ಲ. ಅದಕ್ಕೆ ಬಂಗಾರದಿಂದ ಮಾಡಿದಂತ ಆಭರಣಗಳು ಬಂಗಾರನೇ ಇರ್ತದೆ, ಮಣ್ಣಿನಿಂದ ಮಾಡಿದಂತ ಮಡಿಕೆಗಳು ಮಣ್ಣೇ ಇರ್ತದ ಅದ್ರ ತುಂಬಾ. ಅದಕ್ಕೆ ಈ ಭಗವಂತನಿಂದ ಏನ್ ರಚಿತ ಆದಂತ ಈ ಜಗತ್ತು, ಈಶ್ವರನಿಂದ ರಚಿತ ಆದಂತ ಜಗತ್ತು, ಅದ್ರ ಲಕ್ಷಣನೇ ಅದಾವ ಇಲ್ಲಿ. ನಮ್ಮ ಶರೀರ ಕೂಡ ಬಹಳ
ಎಷ್ಟು ಇದ್ರಲಿಂದ ಕೂಡಿದೆ ಇದು ತಿಳ್ಕೊಂಡು ನೋಡಿದ್ರ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಈ ತರ ಭಾವನೆಗಳು ಬರ್ತಾವಂತಂದದಕ್ಕಾಗಿ ಅವ್ರು ಏನ್ ಮಾಡಿದ್ರು ಜಾಗ್ರ ಸ್ವಪ್ನ ಸುಸುಪ್ತಿ ಅಂದ್ರೆ ಜಾಗ್ರದಲ್ಲಿ ಎಲ್ಲಾ ವಿಷಯಗಳು ಇರ್ತಾವ. ಸಮಾಧಾನ ಐತೇನು ಇದ್ಗ, ಆನಂದ ಐತೇನು ಇಲ್ಲ. ನೋಡಪ್ಪ ಎಲ್ಲ ವಿಷಯಗಳು ಅದಾವ, ನಿನ್ ಶರೀರ ಅದ, ಎಲ್ಲ ಅದ, ಪಾಪ ಪುಣ್ಯ ಏನೇನ್ ಕಟ್ಕೊಂಡು ಬಂದಿದಿ ಇದನ್ನ ಅನುಭವಿಸ್ಲಿಕ್ಕೆ ಜಾಗೃತ ಅವಸ್ಥೆ ಕೊಟ್ಟ. ಅದು ಸುಖ ಐತೇನಂದ್ರೆ ಇಲ್ಲ. ಆದ್ರ ನೀನ ಪಡ್ಕೊಳ್ಳಿಕ್ಕೆ ಅವಕಾಶ, ಸುಖವನ್ನ ಯಾವ ರೀತಿ ಅದನ್ನ ತಗೊಳ್ಬೇಕು ನೋಡ್ಬೇಕನ್ನುವಂತ. ಸ್ವಪ್ನದ ಅವಸ್ಥೆಗೆ ಹೋದ್ರು ಕೂಡ ಅಲ್ಲಿನ ವ್ಯವಹಾರ ಇರ್ತದೆ, ಅಲ್ಲಿ ಕೂಡ ಆನಂದ ಇಲ್ಲ. ಆ ವಿಷಯಗಳು ಇರ್ತಾವ, ಆಸೆ ಅವೆಲ್ಲ. ಅದನ್ನೆಲ್ಲವನ್ನ ಬಿಟ್ಟು ನೀನ್ ಯಾವಾಗ ನಿದ್ರೆಯ ಸ್ಥಾನಕ್ಕೆ ಹೋಗ್ತಿ ಅವಾಗ ಆನಂದ ಐತಿ. ಇಷ್ಟ ಮೇಲೆ ತಿಳ್ಕೊ. ನೀ ಯಾವಾಗ ಬೇಕು ಬೇಕು ಅಂತ ಹೇಳ್ಬಿಟ್ಟು ಈ ವ್ಯವಹಾರ ಮಾಡಕ್ ಹೋಗ್ತಿದಿ, ಎಲ್ಲಾ ಕಡೆ ಸುಖ ಅಂತ ಹೋಗ್ತಿದಿ, ಬಾಹ್ಯದಲ್ಲಿ ಹೋಗ್ತಿದಿ, ಅಲ್ಲಿ ಎಲ್ಲೂ ನಿನಗೆ ಆನಂದ ಇಲ್ಲಪ್ಪ. ನಿದ್ರೆ ಒಳಗೆ ಎಲ್ಲವನ್ನ ಬಿಟ್ಟುಕೋ. ನಿದ್ರೆ ಆನಂದ ಹೆಂಗೈತಿ ನಿನಗೆ ಅನುಭವಕ್ಕೆ ಬರ್ತದ. ಬ್ರಹ್ಮಾನಂದ ಶಾಂಪಲ್ ನೋಡ್ಕೊ, ತಿಳ್ಕೊ. ಎಷ್ಟು ಅದ್ಭುತ ಅಲ್ಲ. ಅದಕ್ಕೆ ಈ ರೀತಿ 3 ಶರೀರಗಳು ನೋಡಪ್ಪ, ಜನ್ಮ ಜನ್ಮಾಂತರದಲ್ಲಿ ನಿನಗೆ ಹಲವಾರು ಶರೀರಗಳು ಬರ್ತಾವ. ಒಂದು ದಿವಸಕ್ಕೆ 3 ಶರೀರಗಳನ್ನ ಅನುಭವಿಸ್ತಿ ಅಂದಾಗ ಮತ್ ಮುಂದೆ ನೀನ್ ಪಾಪ ಪುಣ್ಯ ಹೆಂಗ್ ಮಾಡಿದ ಅದ್ರ ಪ್ರಕಾರ ನಿನಗೆ ಶರೀರ ಬರ್ತಾವ ಮುಂದ. ಮತ್ತೆ ಇಲ್ಲೇ ಮತ್ತೆ ಇದನ್ನ ಹೆಂಗ್ ನಂಬುತ್ತಿ? ಜಾಗ್ರದಲ್ಲಿ ಸ್ಥೂಲ ಶರೀರ, ಅದೇ ಸ್ವಪ್ನದಲ್ಲಿ ನನ್ ಕೆಲಸ ಮಾಡ್ತದನ? ಎಲ್ಲಿ ಬಿದ್ದದ ನಿನಗೆ ಗೊತ್ತೇ ಇಲ್ಲ. ಇದು ಶರೀರ ಅದ್ರ ಅಲ್ಲಿ ಅನುಭವಿಸಕತ್ತಿದಿ ಏನೇನೋ ಕನಸುಗಳನ್ನ, ಸ್ವಪ್ನದಲ್ಲಿ ವ್ಯವಹಾರ ಮಾಡಾಕತ್ತಿದಿ. ಆದ್ರೆ ಈ ಸ್ಥೂಲ ಶರೀರ ಏನಾದ್ರು ಕೆಲ್ಸಕ್ಕೆ ಬಂದದನ? ಅಲ್ಲಿ ಏನಿಲ್ಲಲ್ಲ. ಮತ್ತ ಅದೊಂದು ಜನ್ಮ ಅಲ್ಲ, ಅಲ್ಲಿ ಅದೊಂದು ಶರೀರ ಬರ್ಲಿಲ್ಲ ನಿನಗ. ಮತ್ತ ಅದನ್ನು ಬಿಡ್ತಿದ್ವಿ, ಇದನ್ನು ಬಿಡ್ತಿದ್ವಿ. ಮತ್ತೆ ಸುಸುಪ್ತಿ ಅವಸ್ಥೆಗೆ ಅಲ್ಲಿ ಕಾರಣ ಶರೀರ ಇರ್ತದ. ಮತ್ತ ಅಲ್ಲಿ ಆನಂದವನ್ನು ಅನುಭವಿಸಕತ್ತಿಲ್ಲ. ಮತ್ತೆ ನೀನ್ ನಂಬಬೇಕಾ ಬೇಡ? ನಂಬಲೇಬೇಕಾಗ್ತದಲ್ಲ. ಅದಕ್ಕೆ ಮಹಾತ್ಮರು ಇನ್ನೂ ಒಂದು ಹೇಳ್ತಾರ, ಮುಂದಿನ ಜನ್ಮ ಐತೇನ್ರಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲೇ ಅನುಭವಿಸೋದು ಐತೆಲ್ಲ. ಜಾಗ್ರತ್ ಹೋದ ತಕ್ಷಣ ಸ್ವಪ್ನ ಬರ್ತದ, ಹೌದಿಲ್ಲ? ಮತ್ ಜಾಗೃತ ಅವಸ್ಥೆ ಎಲ್ಲೋಯ್ತು? ಜಾಗೃತ ಅವಸ್ಥೆ ಎಲ್ಲೋಯ್ತು? ಮುಂದಿನ ಒಂದು ಲೋಕ ಬಂತು, ಸ್ವಪ್ನದ ಅವಸ್ಥೆ ಬಂತು. ಅಲ್ಲಿ ಬಂದಾಗ ಕಂಟಿನ್ಯೂ ಇರ್ತದೆ ಸಂಸ್ಕಾರ. ಯಾವುದು? ಇವತ್ತೇನ್ ಮಾಡಿದೀವಿ, ಇವತ್ತು ನಿನ್ನೆ ಒಂದು ನಿನ್ನೆ 18ನೇ ಸೂತ್ರ ಹೇಳಿದೀವಿ, ಹೌದಾ? ರಾತ್ರಿ ಮಲಗಿದೀವಿ, ಯಾವ ವಿಚಾರಗಳು ನಂಬಲ್ಲಿಲ್ಲ, ಸತ್ತಂಗೆ ಇದ್ದೀವಿ. ಅದು ಕ್ಷಣಿಕ ಸಾವು. ಇದು ರಾತ್ರಿ ಮಲಗಿದ್ದೇನಾಗ್ತದ? ಕ್ಷಣಿಕ ಸಾವು ಅದು. ಮತ್ ಮುಂಜಾನೆ ಎಚ್ಚರ ಆಗ್ತದೆ. ಮತ್ತೇನಿರ್ಲಿಲ್ಲಲ್ರಿ, ಇಂದ್ರಿಯಗಳು ಇರ್ಲಿಲ್ಲ, ಏನೇನು ಇರ್ಲಿಲ್ಲ. ಆದ್ರೂ ಮತ್ತ ಮುಂಜಾನೆ ಇಂದ್ರಿಯಗಳು ಬಂದು ಮತ್ ನಿನ್ನಿಂದು ಇಂದದ್ದು ನನಗೆ ನೆನಪಾದ. ನಿನ್ನೆ 18ನೇ ಸೂತ್ರ ಹೇಳಿದ್ವಿ, ಇವತ್ತು 19ನೇ ಸೂತ್ರ ನೋಡ್ರಿ ಅಂತ ಹೇಳ್ತೀವಿ. ಕಂಟಿನ್ಯೂ ಐತಿಲ್ಲ ಈಗ. ಇದು ಸಂಸ್ಕಾರ ನೋಡ್ರಿ. ಅದಕ್ಕ ನೀನೇನ್ ಸಂಸ್ಕಾರ ಹಿಡ್ಕೊಂಡು ಸತ್ತು ಹೋಗ್ತಿದಿ, ಇದು ಲಾಂಗ್ ಟೈಮ್ ಆಗ್ತದ ಸ್ವಲ್ಪ. ಮತ್ತೆ ನಿನ್ ಶರೀರ ಸಿಕ್ಕಿತು ಅಂದಾಗ ಇದು ಮತ್ತೆ ಇದೇ ಭಾವನೆ ಕಂಟಿನ್ಯೂ ಇರ್ತದ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಚಲೋದ್ ಮಾಡ್ರು, ಮನಸ್ಸಿನಲ್ಲಿ ಸರಿ ಇಟ್ಕೊಳ್ರಿ, ಶುದ್ಧವಾದ ಮನಸ್ಸು ಇಟ್ಕೊಳ್ರಿ, ಒಳ್ಳೆ ಕೆಲಸವನ್ನ ಮಾಡ್ರಿ, ಪುಣ್ಯದ ಕೆಲಸಗಳನ್ನ ಮಾಡ್ರಿ. ಇದು ನಿಮ್ಮ ಮುಂದ ನಿಜ ಸುಖಕ್ಕೆ ತಗೊಂಡ್ ಹೋಗ್ತದ. ಯಾಕೆ ಹೇಳ್ತಾರಂದ್ರ ಈ ಸಂಸ್ಕಾರ ಕಂಟಿನ್ಯೂ ಇರ್ತದ ಮನುಷ್ಯನಿಗೆ. ಅದಕ್ಕೆ ಯಾವ ಜನ್ಮದಾಗ ಏನ್ ಪುಣ್ಯ ಮಾಡಿವೇನ ನಮ್ಗೆ ಇದು ದಾರಿ ನಮಗ್ ಸಿಕ್ಕದ. ಅದಕ್ಕ ಒಳ್ಳೆ ಕೆಲಸಗಳನ್ನ ಮಾಡ್ರಪ್ಪ ಅಂತ ಹೇಳ್ತಾರ ಮಹಾತ್ಮರು. ಮತ್ ಇವತ್ತಿನ ನಾಳೆ ನೆನಪದಲ್ಲ, ಅದ್ರಂಗ ಜನ್ಮ ಜನ್ಮಾಂತರದ ಸಂಸ್ಕಾರ ಇರ್ತದ. ಹಂಗಾಗಿ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ ನಿತ್ಯ ಆನಂದ, ದೊಡ್ಡ ಆನಂದ ಇರ್ತದ. ಆದ್ರೆ ಅಲ್ಲಿ ಯಾವ ಶರೀರ ಇರ್ತದ ಅಂದ್ರೆ ಕಾರಣ ಶರೀರ ಇರ್ತದ. ಅದಕ್ಕ ಅಲ್ಲಿ ಹೆಸರಿದೆ ಜೀವನಿಗೆ. ಏನ್ ಹೇಳ್ತದ? ಪ್ರಜ್ಞಾ ಅಂತ ಹೆಸರು ಬರ್ತದ ಅಂತ ಕೂಡ ಹೇಳ್ತಾರ ಅವರು. ಮತ್ತೆ 6ನೇ ನುಡಿಯಲ್ಲಿ ಹೇಳ್ತಾರ, ಒಬ್ಬ ಉಪಾಧಿ, ಯಾಕಂದ್ರೆ ಒಬ್ಬ ಜೀವನಿಗೆ ಉಪಾಧಿ ಮೂಲಕ ಭೇದ ಭೇದವಾಗಿ ತೋರ್ತದ. ಇಲ್ಲೇನ್ ಹೇಳ್ತಾರ 6ನೇ ನುಡಿಯಲ್ಲಿ, ತನು ಭೇದದಿಂದ ಅಹಂಕರಣ ಭೇದದೆ ಗುಣಧನು ಭೇದ ಭೇದದಿಂದ ಅವಸ್ಥಾ ಭೇದ ಜನಿಪುದು ಅದರಿಂದ ಓರ್ವ ಜೀವನಿಗೆ ಮೂವಿಧಿ ಎನಿಪುವುದು ಇಂತರಿ ಜೀವತ್ರಯವನು ಅಂತ ಹೇಳ್ತಾರ ಅವರು. ಗುಣಧನು ಭೇದದಿಂದ, ತನು ಭೇದದಿಂದ ಅಹಂಕರಣ ಭೇದದೆ, ಮತ್ತೆ ಗುಣಧನು ಭೇದದಿಂದ
ಅವಸ್ಥಾ ಭೇದ ಜನಿಪುದು ಅದರಿಂದ ಓರ್ವ ಜೀವನಿಗೆ ಮೂವಿಧಿ ಎನಿಪುದು ಇಂತು ಹರಿ ಜೀವತ್ರಯವನು ಅಂತ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ ಸ್ಥೂಲ ಸೂಕ್ಷ್ಮ ಕಾರಣ ಇದು ಹೆಂಗ್ ಬರ್ತಂದ್ರ ಈ ದೇಹ ಈ ಭೇದದಿಂದಲೂ ಬರುವಂಥದ್ದು. ದೇಹ ಭೇದ ಅದ ಸ್ಥೂಲ ಬೇರೆ ಶರೀರ, ಸ್ಥೂಲ ಶರೀರ ಬೇರೆ, ಸೂಕ್ಷ್ಮ ಶರೀರ ಬೇರೆ, ಕಾರಣ ಶರೀರಗಳು ಬೇರೆ ಅನ್ನುವಂಥದ್ದು. ಮತ್ತೆ ಸತ್ವ ರಜ ತಮಗಳಿಂದ 3 ಗುಣಗಳ ಭೇದದಿಂದಲೂ ಮತ್ತೆ ಸತ್ವ ಇವು ಹೆಂಗದ ಒಂದು ಬಿಡದು ಒಂದು ಈ ಕ್ರಮವಾಗಿ ಬರುವಂಥವು. ಸತ್ವ ರಜೋ ತಮ ಒಂದ್ರಾಗ ಒಂದಿರಂಗ ಇಲ್ಲ ಇವು. ಈಗ ನಮ್ಗೆ ಸ್ಥೂಲ ಶರೀರ ಇದ್ದಂಗ ಅಲ್ಲಿ ಯಾಕಂದ್ರೆ ಇವು ರುಟೀನ್ ಬರ್ತಾ ಹೋಗಂಥವು. ಯಾಕಂದ್ರೆ ಈ ಸತ್ವ ಅದ ರಜೋ ಅದ ತಮೋ ಅದಂತಂದ್ರು ಕೂಡ ಸತ್ವ ಇದ್ದಾಗ ರಜೋ ಇರಂಗಿಲ್ಲ, ರಜೋ ಇದ್ದಾಗ ತಮೋ ಇರಂಗಿಲ್ಲ. ಈ ಗುಣಗಳ ಭೇದದಿಂದಲೂ ವೈಕಾರಿಕ ತೈಜಸ್ಸು ಭೂತಾದಿ ಎಂಬ ಅಹಂಕಾರಗಳ ಭೇದದಿಂದಲೂ ವೈಕಾರಿಕ ಮತ್ತೆ ತೈಜಸ್ ವೈಕಾರಿಕ ಅಹಂಕಾರ, ತೈಜಸ್ ಅಹಂಕಾರ ಮತ್ತೆ ಭೂತಾದಿ ಅನ್ನುವಂಥ ಅಹಂಕಾರ ಭೇದಗಳಿಂದಲೂ ಜಾಗ್ರ ಸ್ವಪ್ನ ಸುಸುಪ್ತಿಗಳೆಂಬ 3 ಅವಸ್ಥೆಗಳ ಭೇದದಿಂದಲೂ ಇವೆಲ್ಲ ಭೇದಗಳಿಂದಲೂ ಒಬ್ಬ ಜೀವನಿಗೆ ವಿಶ್ವ ತೈಜಸ್ ಪ್ರಾಜ್ಞೆ ಅಂತ 3 ಹೆಸರುಗಳು ಬಂದಿದ್ದಾವೆ. ಇವೆಲ್ಲ ಭೇದಗಳಿರೋದ್ರಿಂದ ಏನಾಗ್ಯದ ವಿಶ್ವ ತೈಜಸ್ ಪ್ರಾಜ್ಞೆ ಅಂತ ಹೆಸರುಗಳು ಬಂದಿದ್ದಾವೆ. ಉಪಾಧಿಯಿಂದ ತೋರ್ತಾವ ಅಷ್ಟೇ ಹೊರತಾಗಿ ಯಾವ್ದಕ್ಕಂದ್ರ ಉಪಾಧಿ ಭೇದದಿಂದ ಮತ್ತೆ ಜೀವನ ಭೇದ ಅಲ್ಲ. ಇರೋದು ಒಬ್ಬನೇ, ಜೀವಾತ್ಮ ಇರೋದು ಒಬ್ಬವನೇ, ಜೀವನ ಇರೋವಂಥ ಒಬ್ಬವನೇ. ಆದ್ರೆ ಉಪಾಧಿಗಳು ಬೇರೆ ಬೇರೆ ಅದ, ಭಿನ್ನದ. ಶರೀರ ಉಪಾಧಿ 3 ಉಪಾಧಿಯಿಂದ ತೋರ್ತದ, ಭಿನ್ನವಾಗಿ ತೋರ್ತದ. ಗುಣಗಳು 3 ಉಪಾಧಿಯಿಂದ ತೋರ್ತದ. ಆಮೇಲೆ ವೈಕಾರಿಕ ಅಹಂಕಾರ ಭೂತಾದಿ ಇವು ಉಪಾಧಿಗಳು ಇವು 3 ರೀತಿಯಿಂದ ಭೇದದಿಂದ ತೋರ್ತದ. ಜಾಗ್ರ ಸ್ವಪ್ನ ಸುಸುಪ್ತಿ ಇವು 3 ಉಪಾಧಿಗಳು ಭೇದದಿಂದ ತೋರ್ತದ. ಇದರ ಸಲುವಾಗಿ ಒಬ್ಬ ಜೀವನಿಗೆ ವಿಶ್ವ ತೈಜಸ್ಸು ಪ್ರಾಜ್ಞೆ ಅನ್ನುವಂಥ ಹೆಸರುಗಳು ಬಂದು ಕೂಡ ಹೇಳ್ತಾರೆ. ಮತ್ತೀಗ 19ನೇ ನೋಡಿ ಒಂದ್ ಸ್ವಲ್ಪ ನೋಡ್ಬಿಡೋಣ. ಜೀವಾತ್ಮನಿಗೆ ಈ ವಿಚಾರಗಳನ್ನ ಹೇಳಿದ್ರು, ಆದ್ರೆ ಈ ಸೂತ್ರದಲ್ಲಿ ಇದು ಬರುವಂತ ದುಃಖಗಳು ಏನಪ್ಪಾ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಇವು ಬಹಳ ಇಂಪಾರ್ಟೆಂಟ್ ಇದ್ದಂಗೆ. ಇವು ನಾವೇನ್ ಕಾಲೇಜ್ ಓದ್ದ ಈಗ ಹುಡುಗರಿಗೆಲ್ಲ ಸ್ಕೂಲಿಗೆ ಕಳಿಸ್ತೀವಲ್ಲ, ಒಂದೊಂದು ಸಬ್ಜೆಕ್ಟ್ ಒಂದೊಂದು ಹೆಸರು ಇಟ್ಟಿರ್ತಾರ, ಅದರಿಂದ ಹಲವಾರು ವಿಚಾರಗಳು ತಿಳಿಸಿರ್ತಾರಲ್ಲ, ಹಂಗಿವು ಈ ಜೀವನಿಗೆ ಬರುವಂತ ದುಃಖಗಳು ಏನದಾವ. ಅದಕ್ಕೆ ಇಲ್ಲಿ ಬಡವ ಅನ್ನಂಗಿಲ್ಲ, ಶ್ರೀಮಂತ ಅನ್ನಂಗಿಲ್ಲ, ಅವ್ರನ್ನಂಗಿಲ್ಲ ಇವ್ರನ್ನಂಗಿಲ್ಲ ನೋಡ್ರಿ ಇಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬ ಜೀವನಿಗೆ ಬರುವಂತ ದುಃಖಗಳು ಶ್ರೀಮಂತನಿಗೂ ಒಂದೇ. ಈಗ ನಮ್ಗೆ ರೋಗ ಬರ್ಬೇಕಂದ್ರೆ ಶ್ರೀಮಂತರಿಗೆ ಮಾತ್ರ ಬರ್ತೀವಿ, ಅದ್ರ ಬಡವ್ರಿಗೆ ಬರಂಗಿಲ್ಲ ಅಂತ ಐತೇನ? ಮತ್ ಬಡವ್ರಿಗೆ ಮಾತ್ರ ಈ ರೋಗ ಬರ್ತೀನಿ, ಶ್ರೀಮಂತರಿಗೆ ಬರಂಗಿಲ್ಲ ಅಂತ ಐತೇನ? ಇಲ್ಲ, ಯಾವ್ದು ಭೇದ ಇಲ್ರಿ. ನಾವು ಮಾಡ್ಕೊಂಡಿವಿ ಅಷ್ಟೇ ಆ ಭೇದ ಈ ಭೇದ ಅಂತ. ಒಂದು ನಿದ್ರೆಯ ಆನಂದ, ಒಂದು ಊಟದ ಆನಂದ, ಪ್ರತಿ ಎಲ್ಲ ಒಂದೇನೆ ಅದ. ಒಂದು ದುಃಖ ಇರುವಂತದ್ದು ಒಂದೇ. ಅಲ್ಲಿ ಏನಂದ್ರ ಆ ದುಃಖಗಳದ ಒಂದು ರೂಪರೇಷೆಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ದುಃಖ ಮನಸ್ಸಿಗಾಗುವಂತ ದುಃಖ ಒಂದೇ ಇರ್ತದೆ. ಆನಂದ ಕೂಡ ಒಂದೇ ಇರ್ತದೆ. ಬೇರೆ ಬೇರೆ ಇರ್ಬೋದು, ಆನಂದ ನಾನಾ ರೀತಿಯಿಂದ ಇರ್ಬೋದು, ಆದ್ರೆ ಮನಸ್ಸಿನಲ್ಲಿ ಆಗುವಂತ ಆನಂದ ಒಂದೇ ಇರ್ತದ. ದುಃಖ ಅದಕ್ಕೆ ಹೇಳ್ತಾರ, ಶ್ರೀಮಂತರಿ ದುಃಖ ಇಲ್ರಿ ಅನ್ನಂಗಿಲ್ಲ, ಅವ್ರಿಗೆ ಬೇರೆ ಬೇರೆ ರೀತಿಯಿಂದ ದುಃಖಗಳು. ಈ ಜೀವನಿಗೆ ಬರುವಂತ ದುಃಖಗಳು ಅಂತಂದ್ರ ಜೀವನ್ಗೆ 20ನೆಯ ಸೂತ್ರದಲ್ಲಿ ಹೇಳ್ತಾರ, ಜೀವನ್ಗೆ ಪಂಚಪಾಶಗಳು ಆ ಕ್ಲೇಶಗಳು ಆವಾಗ ಮಿರ್ಪವು ಆ ಬಗೆಯಿಂದೆ ಅಂತ ಹೇಳ್ತಾರ ಅವ್ರು. ನೋಡ್ರಿ, ಯಾವಾಗ್ಲೂ ಇರ್ತವೆ ಜೀವಾತ್ಮನಿಗೆ ಇವು 5 ದುಃಖಗಳು. ನೋಡ್ರಿ ಹೇಳ್ತಾರೆ, ಜೀವನ್ಗೆ ಪಂಚಪಾಶಗಳು ಅಂತ ಹೇಳ್ತಾರೆ. ಯಾವ ರೀತಿ ಅಂದ್ರ 5 ರೀತಿಯಿಂದ ಪಾಶ. ಪಾಶ ಅಂದ್ರೆ ಏನು? ಪಾಶ ಅಂದ್ರೆ ಆ ಹಗ್ಗವನ್ನ ಕಟ್ಟುವಂಥದ್ದು. ಈ 5 ದುಃಖಗಳಿಂದ ಈ ಜೀವನ್ಗೆ ಏನಾಗ್ತದೆ, ಪಂಚಪಾಶಗಳು ಆ ಕ್ಲೇಶಗಳು ಅಂದ್ರೆ ದುಃಖಗಳು ಯಾವಾಗ್ಲೂ ಇರ್ತಾವ ಆ ಬಗೆಯಿಂದೆ, ಭಾವನೆಯಿಂದ. ಬಗೆ ಅಂದ್ರೆ ಭಾವನೆಯಿಂದ. ಈ ದುಃಖ ಅದೆಲ್ಲ ಬರುವಂತ ಜೀವನಿಗೆ ಅಂದ್ರೆ ಆತನ ಭಾವನೆಯಿಂದನೇ ಸುಖ ದುಃಖಗಳು ಬರುವಂತದ್ದು. 5 ದುಃಖಗಳು ಬರ್ತಾವ ಆತನ ಭಾವನೆಯಿಂದ. ಅದಕ್ಕೆ ಸೋಮಶರ್ಮ ಜನಕನು ತನ್ನ ಭಾವನೆಯಿಂದಲೇ ತಾನು ದುಃಖವನ್ನು ಹೊಂದಿದಂತೆ ಅಂತ ಹೇಳ್ತಾರ ಅವ್ರು. ಯಾಕಂತಂದ್ರೆ ಇಲ್ಲಿ ಏನ್ ಹೇಳ್ತಾರ, ಜೀವಾತ್ಮನಿಗೆ ಬೇರೆ ಎಲ್ಲೂ ಇಲ್ಲ, ಈತ ತನ್ನ ಭಾವನೆಯಲ್ಲೇ ಇವು ಅವಿದ್ಯಾದಿ ಕ್ಲೇಶಗಳು, ಅವಿದ್ಯೆಯಿಂದ ಬಂದಂತ 5 ಕ್ಲೇಶಗಳು ಅಂದ್ರ ಈ
ಆ ದುಃಖಗಳಿಂದ ಆತ ತನ್ನನ್ನು ತಂದು ಬಂಧಿಸ್ಕೊಂಡಂಗ. ಪಾಶಗಳಂದ್ರೆ ಬಂಧಿಸಿರುವಂತದ್ದು. ಅದಕ್ಕ ಕಣ್ಣಿಗೆ ಒಂದು ದನ ಕರಗಳಿಗೆ ಈ ಕಟ್ಟಿರ್ತೀವಿ, ಹಗ್ಗವನ್ನು ಕಟ್ಟಿರ್ತೀವಲ್ಲ, ಆ ಕಟ್ಟಿದಾಗ ನಾವಂತೀವಿ ನೋಡ್ರಿ, ಒಂದು ಹಸುವನ್ನ ಕರ್ಕೊಂಡು ನಾವ್ ಹಗ್ಗವನ್ನು ಕಟ್ಕೊಂಡು ನಾವು ಮುಂದಿರ್ತೀವಿ, ಹಸು ಹಿಂದಿರ್ತದ. ಅಲ್ಲಿ ಮಧ್ಯೆ ಏನಿರ್ತದ, ಒಂದು ಹಗ್ಗ ಇರ್ತದ. ಅದ ಹಗ್ಗ ಬಿಚ್ಕೊಂಡ್ ಬಿಡ್ತದ ಹಸು, ಅದ್ರ ಮುಂದೆ ಓಡಕ್ ಶುರು ಮಾಡಿತ್ತು. ಆದ್ರ ಇವ್ನ ಹಿಂದಿಂದ ಓಡೋಗಕತ್ತಾನ. ಅಲ್ಲಿ ಮಧ್ಯೆ ಏನದ, ಏನು ಇಲ್ಲ. ಮಧ್ಯೆ ಐತಿ, ಒಂದೈತಿ, ಕಣ್ಣಿಗೆ ಕಾಣದೇ ಇರುವಂತದ್ದು ಒಂದು ವಸ್ತು ಐತಿ. ಇಲ್ಲಿ ಕಣ್ಣಿಗೆ ಕಾಣುವಂತ ಒಂದು ಹಗ್ಗ ಇತ್ತು, ಅದು ಪಾಶ ಅಂದ್ರೆ ಕಟ್ಟಿತ್ತದು. ಈಗ ಬಿಚ್ಕೊಂಡು ಅದು ಓಡೋಗಕತ್ತದ, ಹಸು ಮುಂದದ, ಇವ್ನ ಹಿಂದ್ ಓಡೋಗಕತ್ತಾನ. ಆದ್ರ ಅಲ್ಲಿ ಒಂದು ಏನದ, ಹಗ್ಗ ಏನು ಇಲ್ಲ, ಕಣ್ಣಿಗೆ ಕಾಣಕ್ ಏನು ಇಲ್ಲ. ಅದು ಕಾಣದೇ ಇರುವಂತದ್ದು ಒಂದು ಪಾಶ. ಅದಲ್ಲಿ ಏನು ಭಾವನೆ. ಎಂತ ಭಾವನೆ? ಹಸು ನಂದದ, ಓಡಿ ಹೋಗಕತ್ತದ, ಹಿಡ್ಕೊಳಕ್ ಹೋಗ್ತೀನಿ ಅಂತ ಆ ಭಾವನೆಯಿಂದಾನೇ ಓಡಿ ಹೋಗಕತ್ತಾನ ನೋಡ್ರಿ. ಇದು ಪಾಶ. ಈ ಪಾಶಗಳು ನಿನಗಾದವಪ್ಪ 5 ರೀತಿಯಿಂದ ಅದಾವ. ಇಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಈ ಕಣ್ಣಿಗೆ ಕಾಣದೇ ಇರುವಂತ ಪಾಶಗಳು ನಾವು ಬಿಕ್ಕೊಂಡು ಕುತ್ಕೊಂಡಿದ್ದೀವಿ, ಕಣ್ಣಿಗೆ ಕಾಣಂಗಿಲ್ಲ. ಅದಕ್ಕೆ ಇದನ್ನ ಏನ್ ಕಟ್ಕೊಂಡು ಕುಂತೀವಲ್ಲ, ಕಟ್ಕೊಂಡು ಬಿರಿ ಬಿಕ್ಕೊಂಡು ಕುಂತಿದೀವಿ, ಆ ಕಡೆ ಅಲುಗಾಡ್ಲಾರ್ದಂಗ. ಇದನ್ ಬಿಚ್ಚತ ನೋಡ್ರಿ ಸದ್ಗುರುನಾಥ. ಇದು ಬಿಚ್ಚಲಿಲ್ಲ ಅಂದ್ರ ಹಂಗಾನೆ ಬಹಳ ದುಃಖಮಯವಾದಂಥದ್ದು. ಅದಕ್ಕೆ ಈ ರೀತಿಯಿಂದ ಕಟ್ಕೊಂಡು ಕುಂತಾರೆ. ಯಾರನ್ನ ಕಟ್ಟ್ಯಾರೇನ್ ನಮ್ಗ? ಇಲ್ಲ, ತನ್ನ ಭಾವನೆಯಿಂದನೇ ಬಂದಿದ್ದಾವೆ ಇವು ದುಃಖಗಳು. ಅಲ್ಲಿ ಹಸು ನಂದು ಅಂತ ಹಿಂದ್ ಓಡು ಹೊಂಟಾನಲ್ಲ, ಅದ್ರಂಗ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಎಲ್ಲ ನಂದು ಅಂತ ಏನು ಮನಸ್ಸಿನಲ್ಲಿ ಇದಕ್ಕೆ ಇಟ್ಕೊಂಡು ಕುಂತಿದ್ದಾನ ನೋಡ್ರಿ. ಅದರಿಂದ ದುಃಖ ಅನ್ನುವಂಥದ್ದು 1ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಏನ್ ಹೇಳ್ತಾರ? ಜೀವಂಗೆ ಬರ್ಪ ನಾನಾ ವಿಧ ದುಃಖಕ್ಕೆ ತಾವು ಆದಿಯಾದ 5 ಕ್ಲೇಶವು ಭಾವದ ಬಗೆಯಿಂದ ತೋರ್ಪು ಮೈತ್ರಾದೇವಿ ಕೇಳ ಅವನು ನಿನಗೊರೆವೆನು ಅಂತ ಹೇಳ್ತಾರ ನೋಡ್ರಿ. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಈ ಜೀವಂಗೆ ಅಂದ್ರೆ ಜೀವಾತ್ಮನಿಗೆ ಏನ್ ಬರ್ತಾವಲ್ಲ ನಾನಾ ಪ್ರಕಾರವಾದಂತ ದುಃಖಗಳಿಗೆ ಮೂಲ ಕಾರಣವಾಗಿರುವಂತದ್ದು ಯಾವುದು ಅಂದ್ರೆ ಇವು 5 ದುಃಖಗಳೇ. ಬೇಕಾದ್ರೂ ಇರ್ಲಿ, ಇದಕ್ ಬರುವಂತ ದುಃಖಗಳೇನು ಅದಾವ, ಅದಕ್ಕೆ ಹೇಳ್ತಾರೆ ಬೇರೆ ಬೇರಿನ್ನು ಮೈದೂರಿ ಕಾಡುವ ಬಾಧೆ 100,000 ಕೋಟಿ ಉಂಟು. 100,000 ಕೋಟಿ ಉಂಟು ಅಂತ ಹೇಳಿದಾರಲ್ಲ, ಅವಕ್ಕೆ ಮುಖ್ಯವಾಗಿ ಮೂಲ ಕಾರಣ ಆಗಿರುವಂಥದ್ದು ಈ 5 ದುಃಖಗಳು. ಅರ್ಥ ಆಯ್ತಲ್ಲ? ಇವು 5 ದುಃಖಗಳಿಗೆ ಕಾರಣವಾಗಿರುವಂತ ಈ 5 ದುಃಖಗಳು ಏನದಾವ, ಇವು ಎಲ್ಲಿಂದ ಬಂದವು? ಯಾರಾದ್ರೂ ಬಂದು ದುಃಖ ಕೊಟ್ರೆ ನಮ್ಗ? ಇಲ್ಲ. ಯಾವ್ದ್ರಿಂದ? ಭಾವನೆಯಿಂದ. ಎಷ್ಟು ಅದ್ಭುತ. ಅದಕ್ಕೆ ನಿಜಗೊಂಡ್ರಿ ಶಾಸ್ತ್ರ ಭಾಳ್ರಿ ಕಲ್ಲು ಸಕ್ರೆ ಇದ್ದಾಗ, ಬಟ್ ನಮ್ಗೆ ತಾಳ್ಮೆ ಬೇಕಷ್ಟೇನೆ. ಅದು ಒಂದೇ ಸಲ ತಿಳಿಯುವಂಥದ್ದಲ್ಲ, ತಿಳಿಯಂಗಿಲ್ರಿ ನಮ್ಗಂತ ಹಂಗಲ್ಲ. ಸೊ ಬಹಳ ಪದೇ ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಪದೇ ಕೇಳ್ಬೇಕಿದ್ರಂತ. ಅಷ್ಟು ಒಂದು ಸೂಕ್ಷ್ಮತೆ, ಬಹಳ ಸೂಕ್ಷ್ಮ ಅದಿದ್ರಾಗ. ಬಹಳಷ್ಟು ಗ್ರಂಥಗಳನ್ನು ನೋಡಿದ್ರು ಕೂಡ ನಿಜಗೊಂಡ್ರಂತ ಇಷ್ಟು ಸೂಕ್ಷ್ಮತೆ ವಿಚಾರಗಳು ಬಟ್ ಎಲ್ಲಿ ನೋಡಕ್ ಸಾಧ್ಯನೇ ಇಲ್ಲ ಅಂತ ಅನಿಸ್ತದ ನನಗೆ. ಇದು ಒಂದು ಓದಿದ್ರೆ ಜಗತ್ತಿನಾಗ ಎಲ್ಲವನ್ನ ತಿಳ್ಕೊಂಡಂಗ ನೋಡ್ರಿ. ಅಷ್ಟು ಅದ್ಭುತವಾದಂತ ವಿಚಾರಗಳನ್ನ ಹೇಳ್ತಾರ ಅವರು. ಮತ್ತೇನ್ ಹೇಳ್ತಾರ, ಇವು ಭಾವನೆಯ ಅಂದ್ರೆ ವಾಸನೆಯ ಮೂಲಕ, ನಿನ್ನ ಭಾವದಲ್ಲೇ ವಾಸನೆಯ ಮೂಲಕ ಇವೆಲ್ಲ ತೋರ್ತಾವ. 5 ದುಃಖಗಳು ಎಲ್ಲಿಂದ ಬಂದವು ಅಂದ್ರೆ ನಿನ್ನ ಭಾವನೆಗಳ ಮೂಲಕ, ನಿನ್ನ ವಾಸನೆಯ ಮೂಲಕ ಇವೆಲ್ಲ ತೋರ್ತಾವ. ಅದಕ್ಕ ಮೈತ್ರಾದೇವಿ, ಏ ಮೈತ್ರ, ಈ ಕ್ಲೇಶಗಳನ್ನ ನಾನು ನಿನಗೆ ಹೇಳ್ತೀನಿ ನೋಡ್ರಿ, ನಿನಗೆ. ಯಾಕಂದ್ರೆ ನೀನು ಅಧಿಕಾರಿ ಇದ್ದದಕ್ಕೆ ನಾನು ಹೇಳ್ತೀನಿ. ಇಲ್ಲಾಂದ್ರೆ ಯಾಕೆ ಬಿಚ್ತಾರೆ ಹೇಳ್ರಿ? ಇದು ಗುರುಗಳು ಬಿಚ್ಚಂಗಿಲ್ಲ, ಸುಮ್ನೆ ಎಲ್ಲಾದ್ರೂ ಬಿಚ್ತಾರ ನೀವು ವಿಚಾರಗಳು. ಇವು ಸಂಪತ್ತಿ, ದೊಡ್ಡ ಶ್ರೀಮಂತಿಕೆ ರೀ ಇದು, ಸಂಪತ್ತಿದು. ಅದಕ್ಕ ಯಾರು ಅವ್ರಿಗೆ ಶರಣಾಗತನ ಆಗ್ತಾರ ಗುರುಗಳಿಗೆ ಶಿಷ್ಯರು, ಅವ್ರಿಗೆ ಈ ಸಂಪತ್ತಿನ ಗಂಟು ಬಿಚ್ತಾರ. ಅವರು ಬಿಚ್ಚಿ ಅವಾಗ ಕೊಡ್ತಾರ. ಅದಕ್ಕೆ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರ, ಮೈತ್ರ ನಿನ್ಗೆ ಹೇಳ್ತೀನಿ ನಾನು,
ಯಾಕಂದ್ರೆ ನೀ ಅಧಿಕಾರಿ ಇದಿ, ಕೇಳಿದಾಗಲೇ ಹೇಳಬೇಕು ಅಧಿಕಾರಿಗಳಿಗೆ ಅಂತ ಹೇಳಿದಾರ. ಕೇಳಿದಾಗ ಹೇಳಬಾರ್ದು ಅಂತ, ಮಿಸ್ಗಬಾರ್ದು. ಇದು ಒಂದ್ ಮನ್ಯಾಗ ಮಕ್ಕಳೇ ಇದನ್ನ ಕೇಳಕ್ಕ ಇಷ್ಟಪಡ್ಲಿಲ್ಲ ಅಂದ್ರ ಅವ್ರ ಮುಂದೆ ಒಂದು ಚೂರು ಉಸಿರು ಬೇಡ ಅಂತ ಹೇಳ್ತಾರೆ. ಇದು ಉಸಿರಿದ್ರೆ ಪಾಪನೇ ಇದು. ಅದಕ್ಕೆ ಎಲ್ಲ ಕಡೆ ಇದು ಹೇಳಂಗಿಲ್ಲ. ಇದು ಗುರು ಶಿಷ್ಯರು ರಹಸ್ಯವಾಗಿ ಪರಮ ರಹಸ್ಯ ಅಂತ ಹೇಳಿದಾರ. ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾರ್ಥ ಅರಿವ ಆತ್ಮ ತನುಜಂಗೆ ಪರಮ ರಹಸ್ಯದಳು ಒರೆಯುವುದು, ಪರಮ ರಹಸ್ಯದಳು ಒರೆಯುವುದು. ನೋಡ್ರಿ ಅದ್ಭುತವಾಗಿ ಹೇಳ್ತಾರ. ಅದಕ್ಕೆ ಕರ್ಮ ತತ್ಪರರಿಗೆ ಅರುಪಲಾಗದು ಇದನ್ನೊಮ್ಮೆ. ಎಲ್ಲಾ ಕರ್ಮಗೇಡಿಗಳು ಇರ್ತಾವಲ್ಲ, ಮತ್ತೇನ್ ಮಾಡ್ತಾರ್ರಿ? ಅವೆಲ್ಲ ಜಗಕ್ ಬರ್ತಾವ. ಇದು ಹೆಂಗ್ ಹೇಳಿದ್ರಿ, ಅದ ಹೆಂಗ್ ಹೇಳಿದ್ರಿ, ನಾವ್ ಹಿಂಗೆ ತಿಳ್ಕೊಂಡಿ. ಅವಕ್ರ ಮಂದಿ ಯಾಕ್ರಿ ಹೇಳ್ಬೇಕು? ಅವಕ್ಕ ಕಿವಿಗೆ ಕೂಡ ಹಾಕ್ಬೇಡ ಅಂತಾರ. ಅವು ಅವಕ್ಕೊಂದ್ ಚೂರು ಉಸಿರು ಬೇಡ, ಒಂದು ವಾಕ್ಯ ಕೂಡ ಹೇಳಕ್ ಹೋಗ್ಬೇಡ ಅವಕ್ಕ. ಯಾಕೆ ಹೇಳ್ಬೇಕು? ಎಷ್ಟು ಒಂದು ಅದ್ಭುತ ಹೇಳ್ತಾರ. ಅದಕ್ಕೆ ಪರಮ ರಹಸ್ಯದಳು ಒರೆಯುವುದು ಕರ್ಮ ತತ್ಪರರಿಗೆ ಅರುಪಲಾಗುವುದು ಇದನ್ನೊಮ್ಮೆ. ಆ ಕರ್ಮದಲ್ಲಿ ಬಿದ್ದಂತವಕ್ಕೆ ಇದನ್ನ ಹೇಳಕ್ ಹೋಗ್ಬೇಡ. ನೀನೇನ್ ಪಡ್ಕೊಂಡಿಯಲ್ಲ ಅನಂತರ ಇದ್ದು ಬಿಡು. ನಿನಗ್ ಯಾಕೆ ಬೇಕು ಹೇಳ? ಅದಕ್ಕೆ ಸರ್ಪಭೂಷಣರು ಹೇಳ್ತಾರ, ಏನ್ ಹೇಳ್ತಾರ? ಒಂದು ಇದ್ರಲ್ಲಿ ಹೇಳ್ತಾರ ನೋಡ್ರಿ, ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಯಾಕು? ಅವಕ್ಕೆಲ್ಲ ಯಾಕೆ ಹೇಳಕ್ ಹೋಗ್ತೀನಿ ನೀನು? ನಿನಗ್ ಭ್ರಮೆ ಹುಚ್ಚಿಡ್ದ ನಿನಗ? ಅವ್ ಕತ್ತದನ? ಹತ್ತಂಗಿಲ್ಲ. ಅವಕ್ಯಾಕ್ ಅವಕ್ರ ಜೊತೆ ಯಾಕೆ ಗುದ್ದಾಡ್ತೀನಿ ನೀನು? ಆ ಮೂರ್ಖರು ಸಮುದ್ರ ದಾಟ್ಬೋದೇನೋ? ದಾಟ್ಬೋದಂತ ಎದ್ದು ಬಿಡು ನೀನು. ಅವ್ರ ಜೊತೆ ಏನ್ ಕೆಲಸ ನಿಂದು? ಅದ್ಭುತವಾಗಿ ತಿಳಿಸ್ತಾರ ನಮ್ಗವ್ರು. ಅದಕ್ಕ ಮೈತ್ರ, ನೀ ಅಧಿಕಾರಿ ಅದಿ, ನಾನು ನಿನಗೆ ಹೇಳ್ತೀನಿ ತಗೋ. 5 ದುಃಖಗಳ ಬಗ್ಗೆ ನಾನು ನಿನಗೆ ಮುಂದೆ ಹೇಳ್ತೀನಿ, ನಿನಗೋಸ್ಕರ ಹೇಳ್ತೀನಿ. ಕೇಳು, ಆಲಿಸು, ಚೆನ್ನಾಗಿ ಆಲಿಸು, ಕೇಳು, ಸೂಕ್ಷ್ಮವಾಗಿ ಆಲಿಸು, ಎಲ್ಲವನ್ನ ತಿಳ್ಕೋ ಅಂತ ಬಹಳ ಪ್ರೀತಿಯಿಂದ ಹೇಳುತ್ತಾರೆ. ಟೈಮ್ ಐತೇನೋ? 2 ಗುರುಗಳ ಪಾದ ಕರ್ಪಿಸಿ ಹರವು.